ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಯ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಸಂಚಿಕೆ ಸಂಖ್ಯೆ 955 ಡಿಸ್ಕಸ್ ಮಾಡ್ತಾ ಇದ್ದೇವೆ. ದಿನಾಂಕ 10ನೇ ಸೆಪ್ಟೆಂಬರ್ 2025. ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋ ಮುನ್ನ ಕಳೆದ ಸಂಚಿಕೆ 2 ಪ್ರಶ್ನೆಗಳ ಸರಿ ಉತ್ತರಗಳು. ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಎ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ಭಾರತ ಅಭಿವೃದ್ಧಿಪಡಿಸಿದ ಚಹಬರ್ ಬಂದರು ಯಾವ ದೇಶದಲ್ಲಿದೆ? ಚಹಬರ್ ಪೋರ್ಟ್ ಡೆವಲಪ್ಡ್ ಬೈ ಇಂಡಿಯಾ ಈಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ದೇಶ ಅಭಿವೃದ್ಧಿಪಡಿಸಿರ್ತಕ್ಕಂಥ ಚಹಬಾರ್ ಬಂದರನ್ನು ನಾವು ಇರಾನ್ ರಾಷ್ಟ್ರದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪ್ರಶ್ನೆಯನ್ನು ನಾನು ಕೊಡಲಿಕ್ಕೆ ಕಾರಣ ಏನು ಅಂದರೆ, ಟ್ರಾನ್ಸ್ ಹಿಮಾಲಯನ್ ಕಾರಿಡಾರ್ಸ್ ಇಂಡಿಯಾಸ್ ಆನ್ಸರ್ ಟು ಚೈನಾಸ್ BRI. ಚೈನಾ ರಾಷ್ಟ್ರ ಈಗ ಜಗತ್ತಿನಾದ್ಯಂತ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥ ಒಂದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್, ಅದನ್ನು ನಾವು BRI ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ವಿರುದ್ಧವಾಗಿ ನಮ್ಮ ಭಾರತ ದೇಶ ಟ್ರಾನ್ಸ್ ಹಿಮಾಲಯನ್ ಕಾರಿಡಾರ್ಸ್ಗಳನ್ನು ಡೆವಲಪ್ ಮಾಡ್ತಾ ಇದೆ. ಇದೇನು ಯಾವುದು ಹೊಸ ಪ್ರಾಜೆಕ್ಟ್ಸ್ ಆಗಿರೋದಿಲ್ಲ. ಈಗ ಆಲ್ರೆಡಿ ಇರ್ತಕ್ಕಂಥ ಪ್ರಾಜೆಕ್ಟ್ಸ್ಗಳನ್ನೇ ಮಾಡರ್ನೈಸ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಆರ್ಟಿಕಲ್ ನಮ್ಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ, ಪರ್ಟಿಕ್ಯುಲರ್ಲಿ ಫಾರ್ ಎಸ್ಸೆ ರೈಟಿಂಗ್, ಇಂಡಿಯಾಸ್ ಗ್ರೋಯಿಂಗ್ ಸಾಫ್ಟ್ ಪವರ್ ಅಂತ ನಿಮ್ಗೆ ಏನಾದರೂ ಎಸ್ಸೆ ಕೇಳಿದಾಗ, ಅಂದರೆ ನಮ್ಮ ಭಾರತ ದೇಶದ ಒಂದು ಮೃದು ಶಕ್ತಿ ಹೆಚ್ಚಾಗುತ್ತಿರುವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಪ್ರಬಂಧ ಕೇಳಿದಾಗ, ನಮ್ಮ ಭಾರತ ದೇಶ ಸಾಫ್ಟ್ ಪವರ್ ಆಗಿ, ಅಂದರೆ ಯಾವುದೇ ದೇಶಕ್ಕೆ ಹಾನಿಯನ್ನ ಉಂಟು ಮಾಡದೆ ಯಾವ ರೀತಿ ಅಭಿವೃದ್ಧಿಯನ್ನ ಹೊಂದುತ್ತಾ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಸೆ ಬರೆದಾಗ, ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳನ್ನು ಒನ್ ಆಫ್ ದಿ ಪ್ಯಾರಾಗ್ರಾಫ್ಸ್ಗಳಲ್ಲಿ ನೀವು ಮೆನ್ಷನ್ ಮಾಡಬೇಕಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಮಾಡರ್ನೈಸ್ಡ್ ಪ್ರಾಜೆಕ್ಟ್ಸ್ ಅಥವಾ ಆಧುನೀಕರಿಸಿರ್ತಕ್ಕಂಥ ಯೋಜನೆಗಳು ಯಾವ್ದು ಎಲ್ಲವನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೂ ನಮ್ಮ ಭಾರತ ದೇಶದ ಇನಿಷಿಯೇಟಿವ್ಸ್ಗೂ ಏನ್ ಡಿಫ್ರೆನ್ಸಸ್ ಇದೆ ಅದು ಕೂಡ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಎಲ್ಲವನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಅದಕ್ಕಿಂತ ಮುಂಚೆ ಈ ಮ್ಯಾಪ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ, ಇದನ್ನೇ ನಾವು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಹೇಳ್ತೇವೆ. ಸೊ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ 2 ಮಾರ್ಗಗಳು ಬರುತ್ತೆ. ಒಂದನ್ನ ನಾವು ಸಿಲ್ಕ್ ರೋಡ್ ಎಕನಾಮಿಕ್ ಟ್ರಾನ್ಸಿಟ್ ಅಂತ ಹೇಳ್ತೇವೆ, ಇನ್ನೊಂದನ್ನ ಮ್ಯಾರಿಟೈಮ್ ಅಂತ ಹೇಳ್ತೇವೆ. ಸಿಲ್ಕ್ ರೋಡ್ ಅಂದ್ರೆ ಯು ಶುಡ್ ರಿಮೆಂಬರ್, ಸಿಲ್ಕ್ ರೋಡ್ ಅಂದರೆ ಸಿಲ್ಕ್ ರೋಡ್ ಎಕನಾಮಿಕ್ ಬೆಲ್ಟ್ ಅಂತ ಹೇಳ್ತೇವೆ. ಯಾವುದನ್ನ ನಾವು ಬೆಲ್ಟ್ ಅಂತ ಹೇಳ್ತೀವಿ ಅಂದರೆ, ಈ ಜಿಯಾನ್ ಇಂದ ಸ್ಟಾರ್ಟ್ ಆಗುತ್ತೆ, ಇದು ಚೈನಾದ ಒಂದು ಭಾಗವಾಗಿರುತ್ತೆ. ಜಿಯಾನ್ ಇಂದ ಸ್ಟಾರ್ಟ್ ಆಗುತ್ತೆ, ಇದೊಂದು ರಸ್ತೆ ಮಾರ್ಗವಾಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದರೆ ಬೆಲ್ಟ್ ಅಂತ ಕರಿತೇವೆ. ಸೊ ರಸ್ತೆ ಮಾರ್ಗದ ಮುಖಾಂತರ ಎಲ್ಲೆಲ್ಲಿ ರಸ್ತೆಗಳಾಗುತ್ತೆ, ರಸ್ತೆಗಳನ್ನು ನಿರ್ಮಾಣ ಮಾಡ್ತಾರೆ, ಎಲ್ಲೆಲ್ಲಿ ಟ್ರೈನ್ಸ್ ಅಥವಾ ರೈಲ್ವೆ ಕನೆಕ್ಷನ್ ಸಾಧ್ಯವಾಗುತ್ತೆ ಅಲ್ಲಿ ರೈಲ್ವೆಗಳನ್ನು ನಿರ್ಮಾಣ ಮಾಡ್ತಾರೆ. ಈ ರೀತಿಯಾಗಿ ಚೈನಾದಿಂದ ಈ ನಮ್ಮ ಸೆಂಟ್ರಲ್ ಏಷ್ಯಾ ಮತ್ತೆ ಯುರೋಪಿಯನ್ ಕಂಟ್ರೀಸ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಮಾರ್ಗವನ್ನ ನಾವು ಬೆಲ್ಟ್ ಅಂತ ಕರಿತೇವೆ. ಸೊ ಇದು ಚೈನಾದವರು ಡೆವಲಪ್ ಮಾಡ್ತಾ ಇರ್ತಕ್ಕಂಥ ಒಂದು ಮೆಗಾ ಪ್ರಾಜೆಕ್ಟ್ ಆಗಿರುತ್ತೆ. ಯಾವ ಕಂಟ್ರಿಗಳು ಮಧ್ಯದಲ್ಲಿ ಹಾದು ಹೋಗುತ್ತೆ ಆ ಕಂಟ್ರಿಗಳನ್ನ ಸಾಲದಲ್ಲಿ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸಾಲವನ್ನ ನೀಡುವ ಮುಖಾಂತರ ಅವರು ಆ ಕಂಟ್ರಿಗಳನ್ನ ಟ್ರ್ಯಾಪ್ ಮಾಡ್ತಕ್ಕಂಥದ್ದು ಅವರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಅದೇ ರೀತಿ ರೋಡ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ರೋಡ್ ಅಂದ್ರೆ ಇಲ್ಲಿ ರಸ್ತೆ ಮಾರ್ಗವಾಗಿರೋದಿಲ್ಲ, ಜಲ ಮಾರ್ಗವಾಗಿರುತ್ತೆ. ಸೊ ಚೈನಾದಲ್ಲಿರ್ತಕ್ಕಂಥ ಕೆಲವೊಂದು ಇಂಪಾರ್ಟೆಂಟ್ ಪೋರ್ಟ್ಸ್ ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿ ಈ ಮಲಾಕಾ ಸ್ಟ್ರೇಟ್ ನ ಮುಖಾಂತರ ಹಂಬಂತೋಟ, ಶ್ರೀಲಂಕಾದ ಹಂಬಂತೋಟ ಪೋರ್ಟ್ಗೆ ಕನೆಕ್ಟ್ ಆಗುತ್ತೆ. ಅಂಡ್ ನಮ್ಮ ಭಾರತ ರಾಷ್ಟ್ರ ಈ ಒಂದು BRI ಇನಿಷಿಯೇಟಿವ್ ಏನಿರುತ್ತೆ ಅದನ್ನ ರಿಜೆಕ್ಟ್ ಮಾಡಿರುತ್ತೆ. ನಾವು ಆ ಒಂದು ಪ್ರಾಜೆಕ್ಟ್ಗೆ ಒಪ್ಪಿಕೊಂಡಿರೋದಿಲ್ಲ. ಅದಾದ್ಮೇಲೆ ಇದು ನೈರೋಬಿಗೆ ಕನೆಕ್ಟ್ ಆಗುತ್ತೆ. ಅದಾದ ನಂತರ ಇದು ಕೆಂಪು ಸಮುದ್ರ, ಸುಯೇಜ್ ಕೆನಾಲ್ ಮತ್ತೆ ಮೆಡಿಟರೇನಿಯನ್ ಸೀನ ಮುಖಾಂತರ ಇದು ಮತ್ತೆ ಯುರೋಪ್ಗೆ ಕನೆಕ್ಟ್ ಆಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಆಗಿರುತ್ತೆ. ಇದು ಚೈನಾದವರ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದಕ್ಕೆ ವಿರುದ್ಧವಾಗಿ ಬಟ್ BRIಗೂ ನಮ್ಮ ಭಾರತ ದೇಶದ ಪ್ರಾಜೆಕ್ಟ್ಸ್ಗಳಿಗೂ ಒಂದು ಅಪ್ರೋಚ್ ಅಂತಕ್ಕಂಥದ್ದು ತುಂಬಾ ಡಿಫ್ರೆನ್ಸ್ ಇರುತ್ತೆ. ಏನದು ಡಿಫ್ರೆನ್ಸ್ ಇದೆ ಅನ್ನೋದನ್ನ ಸೊ ಇಲ್ಲಿ ನಾವು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಸೊ ಇದನ್ನ ನಾವು ಇಂಡಿಯಾಸ್ ಟ್ರಾನ್ಸ್ ಹಿಮಾಲಯನ್ ಕಾರಿಡಾರ್ಸ್ ಅಂತ ಹೇಳ್ತೇವೆ. ಅಂದರೆ ಭಾರತ ದೇಶದ ಟ್ರಾನ್ಸ್ ಹಿಮಾಲಯನ್ ಕಾರಿಡಾರ್ಗಳನ್ನು ನಮ್ಮ ಭಾರತ ದೇಶ ಮಾಡರ್ನೈಸ್ ಮಾಡ್ತಾ ಇದೆ. ದಿಸ್ ಇಸ್ ಸ್ಟ್ರಾಟಜಿಕ್ ಅಂಡ್ ಕಲ್ಚರಲ್ ಕೌಂಟರ್ ನರೇಟಿವ್ ಟು ಚೈನಾಸ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್. ಸೊ ಚೈನಾದ ಒಂದು ಬೆಲ್ಟ್ ಮತ್ತೆ ರೋಡ್ ಇನಿಷಿಯೇಟಿವ್ ಏನಿದೆ ಅದಕ್ಕೆ ವಿರುದ್ಧವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಕಾರ್ಯತಂತ್ರದ ಮತ್ತೆ ಸಾಂಸ್ಕೃತಿಕ ಪ್ರತಿನಿರೂಪಣೆ ಆಗಿರುತ್ತೆ. ಅಂದರೆ ವಿ ಆರ್ ನಾಟ್ ಹಾರ್ಮಿಂಗ್ ಎನಿ ಕಂಟ್ರಿ, ಯಾವುದೇ ರಾಷ್ಟ್ರವನ್ನ ತೊಂದರೆಗೆ ಈಡು ಮಾಡದೆ ಮಾಡ್ತಾ ಇರ್ತಕ್ಕಂಥ
ಮಾಡ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ನಾಟ್ ಜಸ್ಟ್ ಇನ್ಫ್ರಾಸ್ಟ್ರಕ್ಚರ್, ಕೇವಲ ಮೂಲಸೌಕರ್ಯಗಳನ್ನಷ್ಟೇ ನಾವು ಡೆವಲಪ್ ಮಾಡ್ತಾ ಇಲ್ಲ, ಅದರ ಜೊತೆಗೆ ವ್ಯಾಲ್ಯೂಸ್, ಮೌಲ್ಯಗಳನ್ನು ಇಟ್ಕೊಂಡಿರ್ತೇವೆ. ಅದಾದ್ಮೇಲೆ ಸ್ಮರಣೆ, ಮೆಮರಿ ಇನ್ ದ ಸೆನ್ಸ್ ನಮ್ಮ ಏನ್ಷಿಯಂಟ್ ರೂಟ್ಸ್ ಏನಿದ್ದಾವೆ ಅದನ್ನ ರಿವೈವ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಅದ್ರ ಜೊತೆಗೆ ಸಾವೆರ್ನಿಟಿ ಅಂದ್ರೆ ನಾವು ಎಲ್ಲಿ ಡೆವಲಪ್ ಮಾಡ್ತಾ ಇದ್ದೇವೆ ಆ ದೇಶದ ಸಾರ್ವಭೌಮತ್ವಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ಈ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಹಾಗಿದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಲ್ಲಿ ಸಾವೆರ್ನಿಟಿಗೆ ಏನು ಪ್ರಾಬ್ಲಮ್ ಆಯಿತು ನಿಮ್ಗೇನಾದರೂ ಆ ಪ್ರಶ್ನೆ ಬಂದ್ರೆ, ಈಗ ಶ್ರೀಲಂಕಾದ ಹಂಬನ್ ತೋಟ, ಸೊ ಹಂಬನ್ ತೋಟವನ್ನ ಈಗ ಚೈನಾದವರು 100 ಇಯರ್ಸ್ಗೆ ಅವರ ಒಂದು ಪಾಲಿಗೆ ಬರ್ಸ್ಕೊಂಡಿರ್ತಾರೆ. ಸೊ ಅವಾಗ ಶ್ರೀಲಂಕಾದವರು ತಮ್ಮ ಒಂದು ಸಾವೆರ್ನಿಟಿಯನ್ನ ಅದ್ರ ಮೇಲೆ ಕಳೆದುಕೊಂಡಿರ್ತಾರೆ. ಸೊ ಈ ರೀತಿಯಾಗಿ ನಮ್ಮ ಭಾರತ ದೇಶ ಯಾವುದೇ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತೆ ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿಪಡಿಸಿದಲ್ಲಿ ಅವರನ್ನ ಸಾಲದ ಮುಖಾಂತರ ಅಥವಾ ಸಾಲದ ಸುಳಿಗೆ ನಾವು ಸಿಕ್ಕಾಕ್ಸೋದಿಲ್ಲ. ಅವರ ಒಂದು ಪ್ರದೇಶದ ಸಾವೆರ್ನಿಟಿ ಅವರ ರಾಷ್ಟ್ರಕ್ಕೆ ಇರುತ್ತೆ. ಈ ಒಂದು ಪ್ರಿನ್ಸಿಪಲ್ಸ್ ನ ಆಧಾರದ ಮೇಲೆ ನಮ್ಮ ಭಾರತ ರಾಷ್ಟ್ರ ಭಾರತ ಟ್ರಾನ್ಸ್ ಹಿಮಾಲಯನ್ ಕಾರಿಡಾರ್ ಗಳನ್ನ ಈಗ ಮರುಸ್ಥಾಪನೆ ಮಾಡ್ತಾ ಇದೆ. ನಾವು ವಾಟ್ ಆರ್ ದೀಸ್ ಪ್ರಾಜೆಕ್ಟ್ಸ್ ಆರ್ ಆಲ್ ಅಬೌಟ್, ಇದ್ರ ಬಗ್ಗೆ ನಾವು ಹೇಳೋದಾದ್ರೆ, ಇಂಡಿಯಾಸ್ ಎಫರ್ಟ್ಸ್ ಟು ರಿವೈವ್ ಅಂಡ್ ಮಾಡರ್ನೈಸ್ ಏನ್ಷಿಯಂಟ್ ಟ್ರೇಡ್ ಅಂಡ್ ಪಿಲಿಗ್ರಿಮೇಜ್ ರೋಡ್ಸ್, ಅಂದ್ರೆ ನಮ್ಮ ಭಾರತ ದೇಶದ ಪುರಾತನ ಮಾರ್ಗಗಳೇನಿತ್ತು, ಅದಾದ್ಮೇಲೆ ಈ ತೀರ್ಥಯಾತ್ರೆಯ ಮಾರ್ಗಗಳೇನಿತ್ತು ಅದನ್ನ ರಿವೈವ್ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಆಧುನೀಕರಿಸ್ತಕ್ಕಂಥದ್ದಾಗ್ಲಿ ಈ ಒಂದು ಪ್ರಾಜೆಕ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಮೂಲಸೌಕರ್ಯ ಅಭಿವೃದ್ಧಿ ಕಾರ್ಯಕ್ರಮಗಳಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಸೌತ್ ಏಷ್ಯಾನ ಸೆಂಟ್ರಲ್ ಏಷ್ಯಾ, ಟಿಬೆಟ್ ಮತ್ತೆ ಇದರಿಂದ ಆಚೆಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು, ಅಂದ್ರೆ ದಕ್ಷಿಣ ಏಷ್ಯಾ, ನಾವಿರ್ತಕ್ಕಂಥದ್ದು ಸದರ್ನ್ ಪಾರ್ಟ್ ಆಫ್ ಏಷ್ಯಾದಲ್ಲಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ನಮ್ಮ ರಾಷ್ಟ್ರವನ್ನ ಮಧ್ಯ ಏಷ್ಯಾ, ಟಿಬೆಟ್ ಮತ್ತೆ ಅದರ ಆಚೆಗಿರ್ತಕ್ಕಂಥ ರಾಷ್ಟ್ರಗಳೊಂದಿಗೆ ಸಂಪರ್ಕ ಮಾಡ್ತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ ನ ಉದ್ದೇಶವಾಗಿರುತ್ತೆ. ಅಂಡ್ ಅನ್ಲೈಕ್ ಚೈನಾಸ್ BRI ಅಂದ್ರೆ ಈ ಒಂದು ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಇದಕ್ಕೆ ತದ್ವಿರುದ್ಧವಾಗಿ ನಾವು ಯಾವುದೇ ರೀತಿಯ ಡೆಟ್ ಟ್ರ್ಯಾಪ್ ಅನ್ನ ಮಾಡಲ್ಲ, ಯಾವುದೇ ಕಂಟ್ರಿಯನ್ನ ಸಾಲದ ಸುಳಿಗೆ ನಾವು ಸಿಕ್ಕಾಕ್ಸ್ಕೊಳ್ಳೋದಿಲ್ಲ. ಅದ್ರ ಜೊತೆಗೆ ಸ್ಟ್ರಾಟಜಿಕ್ ಎನ್ಸರ್ಕಲ್ಮೆಂಟ್ ಅಂದ್ರೆ ಕಾರ್ಯತಂತ್ರದ ಮುಖಾಂತರ ಅವರನ್ನ ನಾವು ನಮ್ಮ ಒಂದು ಇನ್ಫ್ಲೂಯೆನ್ಸ್ಗೆ ತೆಗೆದುಕೊಳ್ಳದೆ ಸೊ ನ್ಯಾಚುರಲಿ ಮಾಡ್ತಾ ಇರ್ತಕ್ಕಂಥ ಒಂದು ಪ್ರೋಸೆಸ್ ಆಗಿರುತ್ತೆ. ಸೊ ಇದನ್ನೇ ನಾವು ಗ್ರೋಯಿಂಗ್ ಸಾಫ್ಟ್ ಪವರ್ ಅಂತ ಹೇಳ್ತೇವೆ. ಸೊ ಭಾರತ ರಾಷ್ಟ್ರ ಈ ಒಂದು ಮೂಲ ಸೌಕರ್ಯಗಳ ಅಭಿವೃದ್ಧಿಗಳ ಮುಖಾಂತರ ನಾವು ಸಾಫ್ಟ್ ಪವರ್ ಅನ್ನ ಹೆಚ್ಚು ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ. ಸೊ ಹಾಗಿದ್ರೆ ನಮ್ಮ ಒಂದು ಪ್ರಾಜೆಕ್ಟ್ಸ್ ಗಳ ಒಂದು ಅಡ್ವಾಂಟೇಜಸ್ ಏನು ಅಂತ ನಾವು ನೋಡೋದಾದ್ರೆ, ವಿ ರೆಸ್ಪೆಕ್ಟ್ ಸಾವೆರ್ನಿಟಿ ಅಂಡ್ ಟೆರಿಟೋರಿಯಲ್ ಇಂಟಿಗ್ರಿಟಿ, ಅಂದ್ರೆ ನಾವಿವಾಗ ಇರಾನ್ ಅಲ್ಲಿ ಚಹಬಾರ್ ಪೋರ್ಟ್ ಅನ್ನ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಸೊ ಹಂಗಂದ ಮಾತ್ರಕ್ಕೆ ಆ ಚಹಬಾರ್ ಪೋರ್ಟ್ ಕಂಪ್ಲೀಟ್ ನಮ್ಮ ಇನ್ಫ್ಲೂಯೆನ್ಸ್ ಅಲ್ಲಿ ಇರೋದಿಲ್ಲ. ಇರಾನ್ ರಾಷ್ಟ್ರಕ್ಕೆ ತಮ್ಮ ಒಂದು ಸಾವೆರ್ನಿಟಿ ಅಥವಾ ಸಾರ್ವಭೌಮತ್ವ ಆ ಒಂದು ಪೋರ್ಟ್ ಮೇಲೆ ಇರುತ್ತೆ. ಅದೇ ಹಂಬನ್ ತೋಟವನ್ನ ನಾವು ಕಂಪೇರ್ ಮಾಡೋದಾದ್ರೆ, ಹಂಬನ್ ತೋಟದ ಮೇಲೆ ಸಂಪೂರ್ಣ ಹತೋಟಿ ಶ್ರೀಲಂಕಾಗೆ ಇರೋದಿಲ್ಲ, ಚೈನಾದ ಹತೋಟಿಯಲ್ಲಿರ್ತಕ್ಕಂಥ ಒಂದು ಬಂದರಾಗಿರುತ್ತೆ. ಸೊ ಅಲ್ಲಿ ಶ್ರೀಲಂಕಾದವರು ಇವಾಗ ತಮ್ಮ ಸಾವೆರ್ನಿಟಿ ಅಥವಾ ಸಾರ್ವಭೌಮತ್ವವನ್ನ ಅವರು ಕಾಂಪ್ರಮೈಸ್ ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಪೀಪಲ್ ಟು ಪೀಪಲ್ ಕನೆಕ್ಟಿವಿಟಿ ರೂಟೆಡ್ ಇನ್ ಶೇರ್ಡ್ ಹಿಸ್ಟರಿ, ಅಂದ್ರೆ ಈ ಒಂದು ಸಮಾನ ಇತಿಹಾಸದ ಬೇರಿನ ಆಧಾರದ ಮೇಲೆ ಜನರಿಂದ ಜನರಿಗೆ ಸಂಪರ್ಕ, ಅಂದ್ರೆ ಜನರನ್ನ ಹೊಡಿತಕ್ಕಂಥದ್ದಲ್ಲ, ಜನರಿಂದ ಸಂಪರ್ಕ ಮಾಡ್ತಕ್ಕಂಥದ್ದು ಸೊ ನಮ್ಮ ಯೋಜನೆಗಳ ಒಂದು ಥೀಮ್ ಆಗಿರುತ್ತೆ. ಅಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂಡ್ ಈಕೋಲಾಜಿಕಲ್ ಸೆನ್ಸಿಟಿವಿಟಿ, ಅಂದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಪ್ರಾಜೆಕ್ಟ್ಗಳನ್ನ ಸುಸ್ಥಿರವಾಗಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಮತ್ತೆ ಪರಿಸರ ಸೂಕ್ಷ್ಮತೆಯನ್ನ ಅರ್ಥ ಮಾಡಿಕೊಂಡು ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಕ್ಕಂಥದ್ದು ನಮ್ಮ ಭಾರತ ದೇಶದ ಒಂದು ಉದ್ದೇಶವಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದ ಸ್ಟ್ರಾಟಜಿಕ್ ಮೂವ್ಸ್ ಏನು, ಕಾರ್ಯತಂತ್ರದ ಒಂದು ನಡೆಗಳೇನು ಅಂತ ನಾವಿಲ್ಲಿ ನೋಡೋದಾದ್ರೆ, ಇಂಡಿಯಾ ಹ್ಯಾಸ್ ಕನ್ಸಿಸ್ಟೆಂಟ್ಲಿ ರೆಫ್ಯೂಸ್ಡ್ ಟು ಎಂಡೋರ್ಸ್ ಚೈನಾಸ್ BRI, ಅಂದ್ರೆ ಚೈನಾದ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆ ಸೊ SCO ಗ್ರೂಪ್ ಅಲ್ಲಿ ಈ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಅಪೋಸ್ ಮಾಡಿರ್ತಕ್ಕಂಥ ಏಕೈಕ ಭಾರತೀಯ ರಾಷ್ಟ್ರವಾಗಿರುತ್ತೆ. ಸೊ ಆರಂಭದಿಂದ ಇಂದಿನವರೆಗೂ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಎಂಡೋರ್ಸ್ ಮಾಡದೆ ಉಳಿದಿರ್ತಕ್ಕಂಥ ಏಕೈಕ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಡ್ಯೂ ಟು ದಿ ಇನ್ಕ್ಲೂಷನ್ ಆಫ್ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್, ಇಲ್ಲಿ ಸಿಪೆಕ್ ಪ್ರಾಜೆಕ್ಟ್ ಅಂತ ಬರುತ್ತೆ, ಅದನ್ನ ಮ್ಯಾಪ್ ಅಲ್ಲಿ ನಾನು ಮುಂದೆ ತೋರಿಸ್ತೇನೆ.
ಈ ಒಂದು ಸಿಕ್ಪೆಕ್ ಪ್ರಾಜೆಕ್ಟ್ ಏನಿದೆ ಇದನ್ನು ಕೂಡ ಇಟ್ ಈಸ್ ಒನ್ ಆಫ್ ದಿ ಪಾರ್ಟ್ಸ್ ಆಫ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಆಗಿರುತ್ತೆ. ಯಾವಾಗ ಈ ಚೈನಾದವರು ಮತ್ತೆ ಪಾಕಿಸ್ತಾನದವರು ಇಬ್ರು ಸೇರ್ಕೊಂಡು ಈ ಒಂದು ಪ್ರಾಜೆಕ್ಟ್ ಅನ್ನ ಅಂಗೀಕಾರ ಮಾಡಿರ್ತಾರೆ, ಅದಾದ ನಂತರ ನಮ್ಮ ಭಾರತ ದೇಶ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ತೀವ್ರವಾಗಿ ವಿರೋಧ ಮಾಡ್ತಾ ಇರ್ತಕ್ಕಂಥದ್ದನ್ನ ನೀವು ಇಲ್ಲಿ ಗಮನಿಸಬಹುದಾಗಿರುತ್ತೆ. ಸೊ ಸಿಪೆಕ್ ಅಂತಕ್ಕಂಥದ್ದು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಮುಖಾಂತರ ಬರುತ್ತೆ. ಯಾಕಂದ್ರೆ POK ಅಂತಕ್ಕಂಥದ್ದು ಇನ್ನೂ ಕೂಡ ವಿವಾದಿತವಾಗಿರ್ತಕ್ಕಂಥ ಪ್ರದೇಶವಾಗಿರುತ್ತೆ. ಆ ರೀತಿ ಡಿಸ್ಪ್ಯೂಟೆಡ್ ಇರ್ತಕ್ಕಂಥ ಪ್ರದೇಶದಲ್ಲಿ ಬೇರೊಂದು ದೇಶ ಬಂದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅದು ಉಚಿತವಾಗಿರೋದಿಲ್ಲ. ಸೊ ಆ ಒಂದು ಕಾರಣದಿಂದ ಭಾರತ ರಾಷ್ಟ್ರ ಸಂಪೂರ್ಣವಾಗಿ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಅಪೋಸ್ ಮಾಡಿರುತ್ತೆ. ಅಂಡ್ ಇನ್ಸ್ಟೆಡ್ ಇಂಡಿಯಾ ಈಸ್ ಇನ್ವೆಸ್ಟಿಂಗ್ ಇನ್ ಆಲ್ಟರ್ನೇಟಿವ್ ಕಾರಿಡಾರ್. ಸೊ ಇದರ ಬದಲಾಗಿ ನಮ್ಮ ಭಾರತ ದೇಶ ಪರ್ಯಾಯ ಮಾರ್ಗಗಳ ಮೇಲೆ ಹೆಚ್ಚಿನ ಹೂಡಿಕೆಯನ್ನ ಮಾಡ್ತಕ್ಕಂಥದ್ದು ನಮ್ಮ ಸಾಫ್ಟ್ ಪವರ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಈಸ್ ಸಿಪೆಕ್. ಸಿಪೆಕ್ ಅಂದ್ರೆ ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್ ಅಂತ ಹೇಳ್ತೇವೆ. ಸೊ ಇದು ಚೈನಾದ ಕಶ್ಕರ್ ನಿಂದ ಪ್ರಾರಂಭವಾಗುತ್ತೆ. ಅಂದ್ರೆ ಈ ಒಂದು ಮಾರ್ಗ ಚೈನಾದ ಕಶ್ಕರ್ ಇಂದ ಪ್ರಾರಂಭವಾಗುತ್ತೆ. ಕಶ್ಕರ್ ನಿಂದ ಈ ಪಾಕಿಸ್ತಾನದ ಒಂದು ಪೋರ್ಟ್ ಇರುತ್ತೆ, ಬಂದರು ಇರುತ್ತೆ, ಅದನ್ನ ನಾವು ಗ್ವದಾರ್ ಪೋರ್ಟ್ ಅಂತ ಹೇಳ್ತೇವೆ. ಸೊ ಆ ಗ್ವದಾರ್ ಪೋರ್ಟ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ ಇದು ನಮ್ಮ ಭಾರತ ದೇಶ. ಸೊ ಇದು POK ಪ್ರಸ್ತುತವಾಗಿ ಪಾಕಿಸ್ತಾನ ಆಕ್ರಮಿತವಾಗಿರ್ತಕ್ಕಂಥ ಕಾಶ್ಮೀರ್ ಏನಿದೆ ಅಲ್ಲಿ ಗಿಲ್ಗಿಟ್ ಬಲ್ಟಿಸ್ತಾನ್ ಅಂತ ಬರುತ್ತೆ, ಅದರ ಮುಖಾಂತರ ಹಾದು ಹೋಗುತ್ತೆ. ಹಾಗಿದ್ರೆ ಒಂದು ವಿವಾದಿತ ಪ್ರದೇಶದಲ್ಲಿ ಬೇರೊಂದು ರಾಷ್ಟ್ರ ಬಂದು ಮೂಲ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಎಷ್ಟು ಸರಿಯಾಗಿದೆ ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ನಮ್ಮ ಭಾರತ ರಾಷ್ಟ್ರ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿದೆ, ಇವನ್ ಅದರ್ವೈಸ್ ಇದನ್ನ ಅವರು ಅಪ್ರೂವ್ ಮಾಡದಿದ್ರು ಕೂಡ ನಮ್ಮ ಭಾರತ ದೇಶದ ನಿಲುವು ತುಂಬಾ ದೃಢವಾಗಿರುತ್ತೆ. ಸೊ ಈ ಒಂದು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ಗೆ ಸಂಪೂರ್ಣವಾಗಿ ಅಪೋಸ್ ಮಾಡಿರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ವಾಟ್ ಆರ್ ದಿ ಕೀ ಇನಿಷಿಯೇಟಿವ್? ನಮ್ಮ ಭಾರತ ದೇಶದ ಸಾಫ್ಟ್ ಪವರ್ನ ಇನಿಷಿಯೇಟಿವ್ಸ್ ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಮೊದಲನೇದು ಚಹಬರ್ ಪೋರ್ಟ್. ಇದನ್ನ ನಾವು ಇರಾನ್ ನಲ್ಲಿ ಡೆವಲಪ್ ಮಾಡಿರ್ತಕ್ಕಂಥ ಪೋರ್ಟ್ ಆಗಿರುತ್ತೆ. ಸೊ ಈ ಚಹಬರ್ ಪೋರ್ಟ್ ಅನ್ನ ನಾವು ಗೇಟ್ ವೇ ಟು ಅಫ್ಘಾನಿಸ್ತಾನ್ ಅಂಡ್ ಸೆಂಟ್ರಲ್ ಏಷ್ಯಾ ಬೈಪಾಸಿಂಗ್ ಪಾಕಿಸ್ತಾನ್, ಅಂದ್ರೆ ಪಾಕಿಸ್ತಾನವನ್ನ ಬೈಪಾಸ್ ಮಾಡುವ ಮುಖಾಂತರ ಅಫ್ಘಾನಿಸ್ತಾನವನ್ನ ನಾವು ಕನೆಕ್ಟ್ ಮಾಡ್ಕೊಳ್ಬಹುದಾಗಿರುತ್ತೆ. ಅದ್ರ ಜೊತೆಗೆ ಮಧ್ಯ ಏಷ್ಯಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಬಿಕಾಸ್ ಯಾವುದೇ ಒಂದು ರಾಷ್ಟ್ರದ ಆರ್ಥಿಕತೆ ಅಂತಕ್ಕಂಥದ್ದು ಟ್ರೇಡ್ ಅಥವಾ ವ್ಯಾಪಾರದ ಮೇಲೆ ನಿಂತಿರುತ್ತೆ. ಸೊ ಆ ಒಂದು ಕಾರಣದಿಂದ ವ್ಯಾಪಾರದ ಮಾರ್ಗಗಳನ್ನ ನಾವು ಸುಲಲಿತಗೊಳಿಸಬೇಕಾಗಿರುತ್ತೆ. ಸೊ ಅದರಿಂದ ಈ ಚಹಬರ್ ಪೋರ್ಟ್ ಅಂತಕ್ಕಂಥದ್ದು ನಮ್ಮ ಶತ್ರು ರಾಷ್ಟ್ರವಾಗಿರ್ತಕ್ಕಂಥ ಪಾಕಿಸ್ತಾನವನ್ನ ಬಳಕೆ ಮಾಡದೆ ಮಧ್ಯ ಏಷ್ಯಾಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಈ ಒಂದು ಮ್ಯಾಪ್ ನಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ವಿ ಹ್ಯಾವ್ ನಮ್ಮ ಭಾರತ ದೇಶವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ, ಈ ಕಡೆ ನಾವು ಪಾಕಿಸ್ತಾನವನ್ನ ನೋಡಬಹುದಾಗಿರುತ್ತೆ. ಸೊ ಇವಾಗ ಅಫ್ಘಾನಿಸ್ತಾನಗೆ ನಾವು ಹೋಗ್ಬೇಕಾಗಿದ್ರೆ ಪಾಕಿಸ್ತಾನದ ಮುಖಾಂತರ ನಾವು ಹೋಗ್ಬೇಕು, ಬಟ್ ವಿ ಆರ್ ಎನಿಮಿ ಕಂಟ್ರೀಸ್. ಸೊ ಆ ಒಂದು ಪಾಸಿಬಿಲಿಟಿ ನಮ್ಗಿರೋದಿಲ್ಲ. ಸೊ ಇದನ್ನ ಅವಾಯ್ಡ್ ಮಾಡ್ಲಿಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಈ ಇರಾನ್ ರಾಷ್ಟ್ರ, ಸೊ ಇಲ್ಲಿ ನಾವು ಇರಾನ್ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿ ಚಹಬಾರ್ ಪೋರ್ಟ್ ಅನ್ನ ನಮ್ಮ ಭಾರತ ದೇಶದ ಬೆಂಬಲದೊಂದಿಗೆ ಇರಾನ್ ನಲ್ಲಿ ಡೆವಲಪ್ ಮಾಡಲಾಗಿರುತ್ತೆ. ಸೊ ಇದು ಮುಂಬೈ ಪೋರ್ಟ್ ಇಂದ ವಸ್ತುಗಳನ್ನ ನಾವು ಚಹಬಾರ್ ಪೋರ್ಟ್ಗೆ ಸಾಗಿಸಬಹುದಾಗಿರುತ್ತೆ. ಸೊ ಈ ಗ್ವದಾರ್ ಪೋರ್ಟ್ಗೂ ಚಹಬಾರ್ ಪೋರ್ಟ್ಗೂ ಇರ್ತಕ್ಕಂಥ ಡಿಸ್ಟೆನ್ಸ್ ಕೇವಲ 72 ಕಿಲೋಮೀಟರ್ಸ್ ಮಾತ್ರ ಇರುತ್ತೆ. ಸೊ ಇಲ್ಲಿಂದ ಇರಾನ್ನ ಮುಖಾಂತರ ನಾವು ಅಫ್ಘಾನಿಸ್ತಾನವನ್ನ ರೀಚ್ ಆಗ್ಬೋದು. ಅಫ್ಘಾನಿಸ್ತಾನದಿಂದ ನಾವು ಮಿಡಲ್ ಏಷ್ಯನ್ ಕಂಟ್ರೀಸ್ಗೆ ಸುಲಭವಾಗಿ ತಲುಪಬಹುದಾಗಿರುತ್ತೆ. ಸೊ ಈಗ ಅಂದ ಮಾತ್ರಕ್ಕೆ ಚಹಬಾರ್ ಪೋರ್ಟ್ ನ ಮೇಲೆ ನಮ್ಮ ಯಾವುದೇ ನಿಯಂತ್ರಣ ಇರೋದಿಲ್ಲ, ಅದರ ಸಾವೆರ್ನಿಟಿ ಸಂಪೂರ್ಣವಾಗಿ ಇರಾನ್ ರಾಷ್ಟ್ರಕ್ಕೆ ಬಂದಿರುತ್ತೆ. ಸೊ ಅದರಿಂದ ನಮ್ಮ ಭಾರತ ದೇಶ ಯಾವುದೇ ರಾಷ್ಟ್ರವನ್ನ ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕಿಸೋದಾಗ್ಲಿ ಅಥವಾ ಅವರ ಸಾರ್ವಭೌಮತ್ವವನ್ನ ಕಳೆದುಕೊಳ್ತಕ್ಕಂಥ ಯಾವುದೇ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾ ಇಲ್ಲ. ಸೊ ಇನ್ ದಿಸ್ ವೇ ವಿ ಆರ್ ಕನೆಕ್ಟಿಂಗ್ ಪೀಪಲ್ ಟು ಪೀಪಲ್, ಜನರಿಂದ ಜನರನ್ನ ಸಂಪರ್ಕ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಈ ಒಂದು ಟ್ರೇಡ್ ರೂಟ್ಸ್ ಗಳ ಮುಖಾಂತರ ನಾವು ಮಾಡ್ತಾ ಇದ್ದೇವೆ. ಸೊ ಅದಾದ್ಮೇಲೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್, ಅಂತಾರಾಷ್ಟ್ರೀಯ ಉತ್ತರ ದಕ್ಷಿಣ ಸಾರಿಗೆ ಕಾರಿಡಾರ್, ಇದು ಕೂಡ ಆಲ್ರೆಡಿ ಪ್ರಸ್ತುತವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಬಟ್ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಮಿಟ್ ನಲ್ಲಿ ಸೊ ಇದರ ವೇಗವನ್ನ ಹೆಚ್ಚು ಮಾಡತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರುತ್ತೆ. ಸೊ ಈ ಒಂದು ಲಿಂಕ್ ಏನಿರುತ್ತೆ, ಸೊ ಇದು ಲಿಂಕಿಂಗ್ ಇಂಡಿಯಾ ರಷ್ಯಾ ವಯಾ ಇರಾನ್ ಅಂಡ್ ಸೆಂಟ್ರಲ್ ಏಷ್ಯಾ, ಇರಾನ್ ಮತ್ತು ಮಧ್ಯ ಏಷ್ಯಾದ ಮುಖಾಂತರ ಭಾರತವನ್ನ ರಷ್ಯಾಗೆ ಸಂಪರ್ಕ ಮಾಡ್ತಕ್ಕಂಥ ಒಂದು ಮಾರ್ಗ
ಮಾರ್ಗವಾಗಿರುತ್ತೆ. ಸೊ ಈ ಮ್ಯಾಪ್ ಅಲ್ಲಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾವು ಇರಾನ್ನ ಮುಖಾಂತರ, ಸೊ ಏನೋ ವಿ ಕ್ಯಾನ್ ಯೂಸ್ ಚಹಬರ್ ಪೋರ್ಟ್, ಅದಾದ್ಮೇಲೆ ಸೊ ಇರಾನ್ನ ಮುಖಾಂತರ ನಾವು ರಷ್ಯಾಗೆ ರೀಚ್ ಆಗ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಇದು ರಸ್ತೆ ಮಾರ್ಗವಾಗಿರುತ್ತೆ. ಬಟ್ ನಾವು ಇವಾಗ ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ರಷ್ಯಾಗೆ ರೀಚ್ ಆಗ್ಲಿಕ್ಕೆ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಲೈಕ್ ದಿಸ್, ನಾವು ಸಿ ಮಾರ್ಗವನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಕೆಂಪು ಸಮುದ್ರದ ಮುಖಾಂತರ, ಸ್ಯೂಯೆಜ್ ಕೆನಲ್, ಮೆಡಿಟೇರಿಯನ್ ಸೀನ ಮುಖಾಂತರ ಸೊ ನಾವು ಈ ಒಂದು ರಷ್ಯಾವನ್ನ ರೀಚ್ ಮಾಡ್ತಾ ಇರ್ತಕ್ಕಂಥದ್ದು. ಡೆಫಿನೆಟ್ಲಿ ಇದು ಲಾಂಗೆಸ್ಟ್ ಪಾಸಿಬಲ್ ಪಾತ್ವೇ ಆಗಿರುತ್ತೆ. ಸೊ ದೇರ್ ಈಸ್ ಒನ್ ಮೋರ್ ರೂಟ್, ಈ ಕಡೆಯಿಂದ ನಾವು ತಮಿಳುನಾಡಿನಿಂದ ವ್ಲಾಡಿವೊಸ್ಟಾಕ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಇನ್ನೊಂದು ಮಾರ್ಗವನ್ನ ಕೂಡ ಡೆವಲಪ್ ಮಾಡಿರ್ತೇವೆ. ಬಟ್ ಇವೆಲ್ಲದಕ್ಕೂ ನಿಯರೆಸ್ಟ್ ಪಾಯಿಂಟ್ ಯಾವ್ದಾಗಿರುತ್ತೆ ಅಂದ್ರೆ ಈ ಒಂದು ಮಾರ್ಗ ಇರಾನ್ನ ಮುಖಾಂತರ ನಾವು ರಷ್ಯಾಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು ನಿಯರೆಸ್ಟ್ ರೂಟ್ ಆಗಿರುತ್ತೆ. ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ ಹೇಳ್ತೇವೆ. ಸೊ ಇದರ ವೇಗವನ್ನ ಹೆಚ್ಚಿಸ್ತಕ್ಕಂಥ ನಿರ್ಧಾರವನ್ನ ಕೂಡ ಈಗ ತೆಗೆದುಕೊಳ್ಳಲಾಗಿರುತ್ತೆ. ಅಂಡ್ ಈವನ್ ಈ ಪ್ರಾಜೆಕ್ಟ್ ಅಲ್ಲೂ ಕೂಡ ಯಾವ ರಾಷ್ಟ್ರದ ಸಾವೆರ್ನಿಟಿಗೂ ಕೂಡ ಧಕ್ಕೆಯನ್ನ ತರದೆ ಈ ಪ್ರಾಜೆಕ್ಟ್ ಅನ್ನ ಮಾಡ್ತಕ್ಕಂಥದ್ದು ಭಾರತ ದೇಶದ ನಿಲುವಾಗಿರುತ್ತೆ. ಸೊ ಇನ್ನು ಇಂಡಿಯಾ ನೇಪಾಳ್ಗೆ ಬಂದಾಗ, ಇಂಡಿಯಾ ನೇಪಾಲ್ ಭೂತಾನ್ ಕನೆಕ್ಟಿವಿಟಿ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಭಾರತ, ನೇಪಾಲ್, ಭೂತಾನ್ ಗೆ ಸಂಬಂಧಪಟ್ಟಂತೆ ಒಂದು ಕನೆಕ್ಟಿವಿಟಿ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಟು ಎನ್ಹಾನ್ಸ್ ರೀಜನಲ್ ಇಂಟಿಗ್ರೇಷನ್ ಥ್ರೂ ರೋಡ್, ರೈಲ್ ಅಂಡ್ ಎನರ್ಜಿ ಗ್ರಿಡ್. ಅಂದ್ರೆ ರಸ್ತೆ ಮಾರ್ಗಗಳನ್ನ, ರೈಲ್ವೆ ಮಾರ್ಗಗಳನ್ನ ಮತ್ತೆ ವಿದ್ಯುತ್ ಶಕ್ತಿ ಸಂಪರ್ಕಗಳನ್ನ ಹೆಚ್ಚು ಮಾಡುವ ಮುಖಾಂತರ ಇಲ್ಲಿರ್ತಕ್ಕಂಥ ಪ್ರಾಂತೀಯ ರಾಷ್ಟ್ರಗಳೊಂದಿಗೆ ಒಂದು ಸಂಪರ್ಕವನ್ನ ಹೆಚ್ಚು ಮಾಡತಕ್ಕಂಥ ಮಾರ್ಗವನ್ನ ಕೂಡ ನಮ್ಮ ಭಾರತ ದೇಶ ಹೊಂದಿರುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ಸಿ ಹಿಯರ್. ಸೊ ಇಲ್ಲಿ ಬಾಂಗ್ಲಾದೇಶ, ಇಲ್ಲಿ ನಮ್ಮ ಭಾರತ ದೇಶದೊಂದಿಗೆ ಬಾಂಗ್ಲಾದೇಶ್, ನೇಪಾಲ್, ಭೂತಾನ್ ಮತ್ತೆ ನಮ್ಮ ಭಾರತ ದೇಶಕ್ಕೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕೊಲ್ಯಾಜ್ ಆಫ್ ಫ್ರೆಂಡ್ಶಿಪ್ ಅಂತ ಹೇಳ್ತೇವೆ. ಅಂದ್ರೆ ಒಂದು ಸ್ನೇಹದ ಒಂದು ಸಂಪರ್ಕ ಅಂತ ಇದಕ್ಕೆ ಹೇಳಲಾಗುತ್ತೆ. ಇಲ್ಲಿ ಕನೆಕ್ಟಿವಿಟಿ ಅಂಡ್ ಕೋಆಪರೇಷನ್ ಎರಡನ್ನೂ ಕೂಡ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ ಆಗಿ ನಾವು ಇದನ್ನ ನೋಡ್ಬೋದು. ಅದಾದ್ಮೇಲೆ ಬರುತ್ತೆ ಕಲಾದನ್ ಮಲ್ಟಿ ಮೋಡಲ್ ಟ್ರಾನ್ಸಿಟ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಇದು ಇಂಡಿಯಾನ ಮ್ಯಾನ್ಮಾರ್ನ ಮುಖಾಂತರ ಮ್ಯಾನ್ಮಾರ್ ಮತ್ತೆ ಥೈಲ್ಯಾಂಡ್ಗೆ ಕನೆಕ್ಟ್ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ನಮ್ಮ ಭಾರತ ದೇಶದ ಮೇನ್ ಲ್ಯಾಂಡ್ ಏನಿರುತ್ತೆ, ಪ್ರಮುಖ ಭೂಭಾಗ ಏನಿರುತ್ತೆ, ಅದನ್ನ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಅಥವಾ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಸುಲಭವಾಗಿ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಮಾರ್ಗವಾಗಿರುತ್ತೆ. ಸೊ ಈ ಒಂದು ಮಾರ್ಗ ನಮ್ಮ ಭಾರತ ದೇಶದ ಆಕ್ಟ್ ಈಸ್ಟ್ ಪಾಲಿಸಿ ಏನಿರುತ್ತೆ, ಅಂದ್ರೆ ನಮ್ಮ ಈಶಾನ್ಯ ರಾಜ್ಯಗಳನ್ನ ಬಲವರ್ಧನೆ ಮಾಡ್ತಕ್ಕಂಥ ಒಂದು ಆಕ್ಟ್ ಈಸ್ಟ್ ಪಾಲಿಸಿ ಏನಿರುತ್ತೆ, ಸೊ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಹೇಳ್ತೇವೆ. ಸೊ ದಿಸ್ ಇಸ್ ವೆರಿ ಸಿಂಪಲ್. ಸೊ ಇಲ್ಲಿ ನಮ್ಮ ಕೋಲ್ಕತ್ತಾ ಪೋರ್ಟ್ ಇಂದ ಸ್ಟಾರ್ಟ್ ಆಗುತ್ತೆ. ಬೇ ಆಫ್ ಬೆಂಗಾಲ್ ನ ಮುಖಾಂತರ ನಾವು ಸಿ ರೂಟ್ ಅನ್ನ ಡೆವಲಪ್ ಮಾಡ್ತೇವೆ. ಸೊ ಸಿ ರೂಟ್ ನ ಮುಖಾಂತರ ನಾವು ರೀಚ್ ಆಗ್ತಕ್ಕಂಥದ್ದು ಮ್ಯಾನ್ಮಾರ್ ನ ಸಿತ್ವೆ ಪೋರ್ಟ್ ಗೆ ರೀಚ್ ಆಗ್ತೇವೆ, ಸಿತ್ವೆ ಬಂದರಿಗೆ ನಾವು ರೀಚ್ ಆಗ್ತೇವೆ. ಸೊ ಇಲ್ಲಿಂದ ಕಲಾದನ್ ರಿವರ್ ನ ಮುಖಾಂತರ ವಾಟರ್ ವೇ ಅನ್ನ ಮಾಡಲಾಗುತ್ತೆ. ಸೊ ಇಲ್ಲಿಂದ ರೈಲ್ವೆ ಮಾರ್ಗವನ್ನ ಡೆವಲಪ್ ಮಾಡಲಾಗುತ್ತೆ. ಇದು ನಮ್ಮ ಮಿಜೋರಾಂನ ಜೋರಿನ್ಪುಯಿಗೆ ಕನೆಕ್ಟ್ ಆಗುತ್ತೆ. ಸೊ ಇದರಿಂದ ನಾವು ಲ್ಯಾಂಡ್ ಮೇಲೆ ಈ ವೆಸ್ಟ್ ಬೆಂಗಾಲ್ ನ ಮುಖಾಂತರ, ಈ ಚಿಕನ್ ನೆಕ್ ಕಾರಿಡಾರ್ ನ ಮುಖಾಂತರ ನಾವು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗೆ ಕನೆಕ್ಟ್ ಆಗುವುದಕ್ಕಿಂತ ಇದು ಉತ್ತಮವಾಗಿರ್ತಕ್ಕಂಥ ಮಾರ್ಗವಾಗಿರುತ್ತೆ. ಸೊ ಡಿಸ್ಟೆನ್ಸ್ ಕೂಡ ಶಾರ್ಟ್ ಇರುತ್ತೆ ಅಂಡ್ ಎಲ್ಲೆಲ್ಲಿ ವಾಟರ್ ವೇಸ್ ಇರುತ್ತೆ ನಾವು ದೊಡ್ಡ ಪ್ರಮಾಣದ ವಸ್ತುಗಳನ್ನ ಸಾಗಣೆ ಮಾಡಬಹುದಾಗಿರುತ್ತೆ. ಅದ್ರ ಜೊತೆಗೆ ಸಾಕಷ್ಟು ಇಂಧನವನ್ನ, ಫ್ಯೂಯಲ್ ಅನ್ನ ಸೇವ್ ಮಾಡಬಹುದಾಗಿರುತ್ತೆ. ಅದರಿಂದ ನಮಗೆ ಈ ಗ್ಲೋಬಲ್ ವಾರ್ಮಿಂಗ್ ಅಂತಕ್ಕಂಥದ್ದನ್ನ ಕೂಡ ನಾವು ಸಾಕಷ್ಟು ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಇದನ್ನ ನಾವು ಕಲಾದನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಅಂತ ಕರಿತೇವೆ. ಸೊ ಇದು ಕೂಡ ನಮ್ಮ ಭಾರತ ದೇಶದ ಸಾಫ್ಟ್ ಪವರ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ನಾವು ಲೆಟ್ ಅಸ್ ಟಾಕ್ ಅಬೌಟ್ ಕಲ್ಚರ್ ಅಂಡ್ ಹಿಸ್ಟಾರಿಕಲ್ ಡೆಪ್ತ್. ಈ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಮತ್ತು ಐತಿಹಾಸಿಕ ಆಳವನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಸೊ ದೀಸ್ ಆರ್ ನಾಟ್ ಜಸ್ಟ್ ಜಿಯೋಪೊಲಿಟಿಕಲ್, ದೇ ಆರ್ ಸಿವಿಲೈಸೇಷನಲ್. ಅಂದ್ರೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಕೇವಲ ಭೌಗೋಳಿಕ ರಾಜಕೀಯವಾಗಿರೋದಿಲ್ಲ, ಅವು ನಾಗರಿಕವಾಗಿ ಕೂಡ ಇರುತ್ತೆ. ನಾವು ಯಾರನ್ನು ತೊಂದರೆಗೆ ಈಡು ಮಾಡ್ತಾ ಇಲ್ಲ. ಸೊ ಅದರಿಂದ ಇದನ್ನ ನಾವು ಸಿವಿಲೈಸೇಷನಲ್ ಪ್ರಾಜೆಕ್ಟ್ಸ್ ಅಂತ ಹೇಳ್ಬೋದಾಗಿರುತ್ತೆ. ಇದನ್ನ ನಾವು ಕೋರ್ಟ್ ಅಲ್ಲಿ ಯೂಸ್ ಮಾಡಬಹುದಾಗಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಎಸೆಯಲ್ಲಿ ನಮ್ಮ ಭಾರತ ದೇಶದ ಪ್ರಾಜೆಕ್ಟ್ಸ್ ಏನಿದಾವೆ, ದೇ ಆರ್ ನಾಟ್ ಜಿಯೋಪೊಲಿಟಿಕಲ್, ದೇ ಆರ್ ಸಿವಿಲೈಸೇಷನಲ್. ಸೊ ಉತ್ತಮವಾಗಿರ್ತಕ್ಕಂಥ ಒಂದು ಕೋಟ್ ಆಗಿರುತ್ತೆ. ಸೊ ಹಿಮಾಲಯಸ್ ವರ್ ಒನ್ಸ್ ವೈಬ್ರೆಂಟ್ ಆರ್ಟರೀಸ್ ಫಾರ್ ಟ್ರೇಡ್ ಅಂಡ್ ಪಿಲಿಗ್ರಿಮೇಜ್. ಅಂದ್ರೆ ಹಿಮಾಲಯವು ಒಂದು ಕಾಲದಲ್ಲಿ
ಈ ವ್ಯಾಪಾರ ಮಾರ್ಗಗಳಿಗಾಗಿ ಮತ್ತೆ ತೀರ್ಥಯಾತ್ರಿಗಳಿಗಾಗಿ ಒಂದು ರೋಮಾಂಚನಕಾರಿಯಾಗಿರ್ತಕ್ಕಂಥ ಮಾರ್ಗವಾಗಿರುತ್ತೆ. ಸೊ ಕೆಲವೊಂದು ಎಕ್ಸಾಂಪಲ್ಸ್ ಅನ್ನ ನಾವು ನೋಡೋದಾದ್ರೆ ಈ ಮುನ್ಸಿಯಾರಿ ಉತ್ತರಾಖಂಡದ ಮುನ್ಸಿಯಾರಿ ಏನಿರ್ತಾರೆ, ಸೊ ದೇವರ್ ಟ್ರೇಡರ್ಸ್, ಇವರು ವ್ಯಾಪಾರಿಗಳಾಗಿರ್ತಾರೆ. ಸೊ ಈ ಒಂದು ಮಾರ್ಗಗಳ ಮುಖಾಂತರ ಅವರು ಜಾಗರಿ, ಬೆಲ್ಲ, ಕ್ಲೋತ್, ಬಟ್ಟೆ, ಊಲ್ ಮತ್ತೆ ಸಾಲ್ಟ್ ಅನ್ನ ಟಿಬೆಟ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ಅಥವಾ ವ್ಯಾಪಾರಿ ಮಾಡಲಿಕ್ಕೆ ಈ ಒಂದು ಹಿಮಾಲಯನ್ ಮಾರ್ಗಗಳನ್ನ ಪುರಾತನ ಕಾಲದಿಂದಲೂ ಯೂಸ್ ಮಾಡಿರ್ತಾರೆ. ಇನ್ನು ನಮ್ಮ ಭಾರತ ದೇಶದ ಲೇ ಏನಿರುತ್ತೆ, ಇದನ್ನ ನಾವು ಮೆಲ್ಟಿಂಗ್ ಪಾಟ್ ಆಫ್ ಪರ್ಷಿಯನ್, ಟಿಬೇಟನ್, ಕಾಶ್ಮೀರಿ ಅಂಡ್ ಹಿಂದಿ ಕಲ್ಚರ್ಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ಮ ಭಾರತ ದೇಶದ ಪರ್ಷಿಯನ್, ಟಿಬೇಟಿಯನ್, ಕಾಶ್ಮೀರ್ ಮತ್ತೆ ಹಿಂದಿ ಸಂಸ್ಕೃತಗಳ ಸಮ್ಮಿಳನವನ್ನ ಹೊಂದಿರತಕ್ಕಂಥ ಒಂದು ಭಾಗವನ್ನ ನಾವು ಲೇ ಅಂತ ಹೇಳ್ತೇವೆ. ಅದಾದ್ಮೇಲೆ ಈ ಒಂದು ನಾಥುಲಾ ಪಾಸ್ ಬರುತ್ತೆ ಸಿಕ್ಕಿಂನಲ್ಲಿರ್ತಕ್ಕಂಥದ್ದು, ಲಿಂಕ್ಡ್ ಲಾಸಾ ಟು ಗ್ಯಾಂಗ್ಟಾಕ್ ಅಂಡ್ ಕಲ್ಕಟಾ, ಕ್ಯಾರಿಂಗ್ ಬೋತ್ ಗೂಡ್ಸ್ ಅಂಡ್ ಪಿಲಿಗ್ರಿಮ್ಸ್. ಅಂದ್ರೆ ಲಾಸಾವನ್ನ ಗ್ಯಾಂಗ್ಟಾಕ್ ಮತ್ತೆ ಕಲ್ಕತ್ತಾಗೆ ಸಂಪರ್ಕಿಸ್ತಕ್ಕಂಥದ್ದು, ಸರಕುಗಳು ಮತ್ತು ಯಾತ್ರಿಗರನ್ನ ಸಾಗಿಸ್ತಕ್ಕಂಥ ಒಂದು ಪ್ರಮುಖವಾದ ಮಾರ್ಗವನ್ನ ನಾವು ನಾಥುಲಾ ಪಾಸ್ ಅಂತ ಹೇಳ್ತೇವೆ. ನಾವು ಲೆಟ್ ಅಸ್ ಡಿಫ್ರೆನ್ಶಿಯೇಟ್ ಇಂಡಿಯಾ ಮತ್ತೆ ಚೈನಾದ ಒಂದು ಆಟಿಟ್ಯೂಡ್ ಏನಿರುತ್ತೆ, ಅಂದ್ರೆ ಈ ಒಂದು ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ನಮ್ಮ ನಿಲುವೇನಿರುತ್ತೆ, ನಮ್ಮ ಅಪ್ರೋಚ್ ಏನಿರುತ್ತೆ, ಅದರ ವ್ಯತ್ಯಾಸಗಳನ್ನ ನಾವಿಲ್ಲಿ ಗಮನಿಸೋದಾದ್ರೆ, ಸೊ ಇಲ್ಲಿ ಮೊದಲನೇದು ಕಾರ್ಯತಂತ್ರದ ತತ್ವಶಾಸ್ತ್ರ, ಸ್ಟ್ರಾಟಜಿಕ್ ಫಿಲಾಸಫಿ ಹೇಗಿರುತ್ತೆ ಅಂದ್ರೆ, ನಮ್ಮ ಭಾರತ ದೇಶ ಇಟ್ ಅಲೋಸ್ ಸಾವರ್ನಿಟಿ, ಇನ್ಕ್ಲೂಸಿವಿಟಿ ಅಂಡ್ ಈಕೋಲಾಜಿಕಲ್ ಕೇರ್, ಸಾರ್ವಭೌಮತ್ವಕ್ಕೆ ಧಕ್ಕೆ ಬರೋದಿಲ್ಲ, ಒಳಗೊಳ್ಳುವಿಕೆ, ವಿ ಇನ್ವಾಲ್ವ್ ಪೀಪಲ್ ಆಫ್ ದಟ್ ಕಂಟ್ರಿ ಆಲ್ಸೋ, ಅಂಡ್ ಪರಿಸರ ಕಾಳಜಿಯನ್ನ ಹೊಂದಿ ಈ ಪ್ರಾಜೆಕ್ಟ್ಸ್ ಗಳನ್ನ ನಾವು ಡೆವಲಪ್ ಮಾಡ್ತಾ ಇದ್ದೇವೆ. ಬಟ್ ಚೈನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಏನಿರುತ್ತೆ, ಇದು ಜಿಯೋ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್, ಅಂದ್ರೆ ಭೌಗೋಳಿಕ ರಾಜಕೀಯ ಒಂದು ಕಂಟ್ರೋಲ್ ಅನ್ನ ಮಾಡ್ತಕ್ಕಂಥದ್ದು ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ತಕ್ಕಂಥದ್ದು, ಡೆಟ್ ಡಿಪ್ಲೊಮೆಸಿ ಅಂತ ಹೇಳ್ತೇವೆ. ಅಂದ್ರೆ ನೀಡುವ ಮುಖಾಂತರ ಆ ರಾಷ್ಟ್ರಗಳ ಮೇಲೆ ಹೆಚ್ಚಿನ ಪ್ರಭಾವ ಹೊಂದುವ ಉದ್ದೇಶದಿಂದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ಚೈನಾ ಲಾಂಚ್ ಮಾಡಿರುತ್ತೆ. ಸೊ ಅದಾದ್ಮೇಲೆ ಕಲ್ಚರಲ್ ರೂಟ್ಸ್, ಅಂದ್ರೆ ಈ ಒಂದು ಪ್ರಾಜೆಕ್ಟ್ಸ್ ಗಳಿಗೆ ಸಂಬಂಧಪಟ್ಟಂತೆ ಸಾಂಸ್ಕೃತಿಕ ಬೇರುಗಳನ್ನ ನಾವು ನೋಡೋದಾದ್ರೆ ಏನ್ಷಿಯಂಟ್ ಟ್ರೇಡ್ ಮತ್ತೆ ಪಿಲಿಗ್ರಿಮೇಜ್ ರೂಟ್ಸ್ ಆಗಿರುತ್ತೆ. ಅಂದ್ರೆ ನಾವು ಡೆವಲಪ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಾಚೀನ ವ್ಯಾಪಾರ ಮಾರ್ಗಗಳಾಗಿರುತ್ತೆ ಅಥವಾ ತೀರ್ಥಯಾತ್ರೆ ಮಾರ್ಗಗಳನ್ನ ನಾವಿವಾಗ ಮಾಡರ್ನೈಸ್ ಮಾಡ್ತಕ್ಕಂಥ ಯೋಜನೆಗಳಾಗಿರುತ್ತೆ. ಬಟ್ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ ಅಂಡ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್ ಲೆಡ್ ಎಕ್ಸ್ಪ್ಯಾನ್ಷನ್ ಆಗಿರುತ್ತೆ. ಅಂದ್ರೆ ಆಧುನಿಕ ಒಂದು ಮೂಲ ಸೌಕರ್ಯ ಆಧಾರಿತವಾಗಿರ್ತಕ್ಕಂಥ ವಿಸ್ತರಣೆಯನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಸೊ ಫ್ಲಾಗ್ಶಿಪ್ ಪ್ರಾಜೆಕ್ಟ್ಸ್ ಯಾವುದು, ಈ ಒಂದು ಎರಡು ಯೋಜನೆಗಳು ಟ್ರಾನ್ಸ್ ಹಿಮಾಲಯನ್ ಆಗಿರ್ಬೋದು ಅಥವಾ BRI ಆಗಿರ್ಬೋದು, ಇದರ ಅಡಿಯಲ್ಲಿ ಬರ್ತಕ್ಕಂಥ ಪ್ರಮುಖ ಯೋಜನೆಗಳು ಯಾವುದು ಅಂತ ನಾವು ನೋಡೋದಾದ್ರೆ ಚಹಬಾರ್, INSTC ಮತ್ತೆ ಕಲಾದನ್ ಕೆಲವೊಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಸೊ BRIಗೆ ಎಕ್ಸಾಂಪಲ್ಸ್ ಸಿಪೆಕ್ ಹಂಬಂತೋಟ ಪೋರ್ಟ್ ಶ್ರೀಲಂಕಾದು, ಅದಾದ್ಮೇಲೆ ಕಿಯೋರಾಂಗ್ ಕಠ್ಮಂಡು ರೈಲ್ವೆ ಮಾರ್ಗವನ್ನ ಕೂಡ BRI ಅಡಿಯಲ್ಲಿ ಡೆವಲಪ್ ಮಾಡಲಾಗ್ತಾ ಇದೆ. ಸೊ ಅದಾದ್ಮೇಲೆ ರೀಜನಲ್ ರಿಸೆಪ್ಷನ್, ಅಂದ್ರೆ ಪ್ರಾದೇಶಿಕ ಸ್ವಾಗತ, ಪ್ರಾದೇಶಿಕವಾಗಿ ಈ ಪ್ರಾಜೆಕ್ಟ್ಸ್ ಗಳಿಗೆ ಯಾವ ರೀತಿಯ ಅಂಗೀಕಾರ ಇದೆ ಅದನ್ನ ನಾವಿಲ್ಲಿ ನೋಡೋದಾದ್ರೆ ಕೊಲಾಬರೇಟಿವ್ ಅಂಡ್ ಟ್ರಸ್ಟ್ ಬೇಸ್ಡ್, ಅಂದ್ರೆ ನಮ್ಮ ಭಾರತ ದೇಶದ ಯೋಜನೆಗಳು ಸಹಕಾರಿಯಾಗಿದ್ದಾವೆ ಮತ್ತೆ ನಂಬಿಕೆಯ ಆಧಾರದ ಮೇಲೆ ಈ ಪ್ರಾಜೆಕ್ಟ್ಸ್ ಗಳನ್ನ ಮಾಡಲಾಗ್ತಾ ಇದೆ. ಬಟ್ BRI ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಮಿಕ್ಸ್ಡ್ ಇರುತ್ತೆ, ಅಂದ್ರೆ ಕೆಲವೊಂದು ಅವರು ಕೂಡ ಕೋಆಪರೇಟಿವ್ ಆಗಿ ಮಾಡ್ತಾ ಇದ್ದಾರೆ, ಕೆಲವೊಂದು ಡೆಟ್ ಕನ್ಸರ್ನ್ಸ್ ಅಂದ್ರೆ ಸಾಲದ ಸುಳಿಗೆ ಸಿಕ್ಕಾಗ್ತಕ್ಕಂಥ ಕೆಲವೊಂದು ಪ್ರಾಜೆಕ್ಟ್ಸ್ ಗಳನ್ನ ಕೂಡ ಇವರು ಮಾಡ್ತಾ ಇದ್ದಾರೆ. ಅಂದ್ರೆ ಯಾರು ವೀಕೆಸ್ಟ್ ಕಂಟ್ರೀಸ್ ಇರ್ತಾರೆ, ಯಾರು ಎಕನಾಮಿಕಲಿ ಅಷ್ಟು ಪ್ರಬಲವಾಗಿರೋದಿಲ್ಲ, ಆ ರೀತಿಯ ರಾಷ್ಟ್ರಗಳನ್ನ ಸಾಲದ ಸುಳಿಗೆ ಸಿಕ್ಕಾಕ್ಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ BRI ನ ಮುಖಾಂತರ ಚೈನಾ ಇಂಪ್ಲಿಮೆಂಟ್ ಮಾಡ್ತಾ ಇದೆ. ಅದಾದ್ಮೇಲೆ ಇಂಡಿಯಾಸ್ ಪೊಸಿಷನ್ ಅಟ್ SCO ಶಾಂಘೈ ಕೋಪರೇಷನ್ ಆರ್ ಕೋಪರೇಟಿವ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ಭಾರತ ದೇಶದ ಸ್ಥಾನವನ್ನ ನಾವು ನೋಡೋದಾದ್ರೆ ಸೋಲ್ ಡಿಸೆಂಟರ್ ಅಗೇನ್ಸ್ಟ್ BRI ಎಂಡಾರ್ಸ್ಮೆಂಟ್, ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅನ್ನ ವಿರೋಧ ಮಾಡಿರ್ತಕ್ಕಂಥ ಏಕೈಕ ರಾಷ್ಟ್ರವಾಗಿರುತ್ತೆ. ಸೊ ಮೇಜರ್ ಸಪೋರ್ಟ್ ಫ್ರಮ್ ಮೆಂಬರ್ಸ್, ಸೊ ಇದರಲ್ಲಿರ್ತಕ್ಕಂಥ ಸದಸ್ಯ ರಾಷ್ಟ್ರಗಳಿಂದ ಅವರಿಗೆ ಪ್ರಬಲವಾಗಿರ್ತಕ್ಕಂಥ ಒಂದು ಬೆಂಬಲ ಸಿಕ್ಕಿರುತ್ತೆ. ಸೊ SCOದಲ್ಲಿ ನಮ್ಮ ಭಾರತ ರಾಷ್ಟ್ರ ಅಪೋಸ್ ಮಾಡಿರ್ತಕ್ಕಂಥ ಏಕೈಕ ರಾಷ್ಟ್ರವಾಗಿರುತ್ತೆ. ಇಷ್ಟು ನಮ್ಮ ಭಾರತ ದೇಶದ ಗ್ರೋಯಿಂಗ್ ಸಾಫ್ಟ್ ಪವರ್ಗೆ ಒನ್ ಆಫ್ ದಿ ಎಕ್ಸಾಂಪಲ್ಸ್ ಆಗಿ ಇದನ್ನ ನೀವು ಎಸ್ಸೆಯಲ್ಲಿ ಬರಿಬಹುದಾಗಿರುತ್ತೆ. ಸೊ ನೆಕ್ಸ್ಟ್ ಬರುತ್ತೆ ಎರಡನೇ ಪ್ರಶ್ನೆ, ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರಷ್ಯಾ ಪ್ರಮುಖ ಪ್ರಗತಿಯನ್ನು ಘೋಷಿಸಿದೆ. ಕೊಲೆಸ್ಟೋರೆಕ್ಟಲ್ ಕ್ಯಾನ್ಸರ್ಗೆ ಯಾವ ರೀತಿಯ ಲಸಿಕೆಯನ್ನು ಅಭಿವೃದ್ಧಿಪಡಿಸಲಾಗಿದೆ? ರಷ್ಯಾ ಹ್ಯಾಸ್ ಅನೌನ್ಸ್ಡ್ ಅ ಮೇಜರ್ ಬ್ರೇಕ್ ಥ್ರೂ ಇನ್ ಕ್ಯಾನ್ಸರ್ ಟ್ರೀಟ್ಮೆಂಟ್. ವಾಟ್ ಟೈಪ್ ಆಫ್ ವ್ಯಾಕ್ಸಿನ್ ಹ್ಯಾಸ್ ಬಿನ್ ಡೆವಲಪ್ಡ್ ಫಾರ್ ಕೊಲೋರೆಕ್ಟಲ್ ಕ್ಯಾನ್ಸರ್? ಕೊಲೋರೆಕ್ಟಲ್ ಕ್ಯಾನ್ಸರ್ ಅಂದ್ರೆ
ಕರಳು ಮತ್ತು ಗುದದ್ವಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿರುತ್ತೆ. ಸೊ ಇದು ತುಂಬಾ ಇತ್ತೀಚೆಗೆ ಬಹಳ ಹೆಚ್ಚಾಗಿರ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿರುತ್ತೆ. ಸೊ ಇದನ್ನ ಪ್ರಿವೆಂಟ್ ಮಾಡಲಿಕ್ಕೆ ರಷ್ಯಾದವರು ಒಂದು ವ್ಯಾಕ್ಸಿನ್ ಅನ್ನ ಡೆವಲಪ್ ಮಾಡಿದ್ದಾರೆ. ಆ ವ್ಯಾಕ್ಸಿನ್ ನ ಟೈಪ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ mRNA ಆಧಾರಿತ ವ್ಯಾಕ್ಸಿನ್ ಅಥವಾ mRNA ಬೇಸ್ಡ್ ವ್ಯಾಕ್ಸಿನ್ ಅನ್ನ ರಷ್ಯಾದವರು ಡೆವಲಪ್ ಮಾಡಿರ್ತಾರೆ. ಸೊ ಆ ಒಂದು ವ್ಯಾಕ್ಸಿನ್ ಬಗ್ಗೆ ಈ ಆರ್ಟಿಕಲ್ ಅಲ್ಲಿ ನಾವು ಸಂಪೂರ್ಣವಾಗಿ ಡಿಸ್ಕಸ್ ಮಾಡೋಣ. ಸೊ ಇದು ರಷ್ಯಾ ಡೆವಲಪ್ ಮಾಡಿರ್ತಕ್ಕಂಥ ವ್ಯಾಕ್ಸಿನ್ ಆಗಿರುತ್ತೆ. ಇದು mRNA ಮೆಸೆಂಜರ್ RNA ಸಂಬಂಧಿತವಾಗಿರ್ತಕ್ಕಂಥ ಒಂದು ವ್ಯಾಕ್ಸಿನ್ ಆಗಿರುತ್ತೆ. ಸೊ ಈ ಒಂದು ವ್ಯಾಕ್ಸಿನ್ ಅನ್ನು ನಾವು ಕೋಲೋರೆಕ್ಟಲ್ ಕ್ಯಾನ್ಸರ್ಗೆ ಟ್ರೀಟ್ ಮಾಡಲಿಕ್ಕೆ ಅಥವಾ ಅದನ್ನ ಪ್ರಿವೆಂಟ್ ಮಾಡಲಿಕ್ಕೆ ಬಳಕೆ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ಕ್ಲಿನಿಕಲ್ ಟ್ರಯಲ್ಸ್ ಅನ್ನ ಮಾಡ್ತಾರೆ, ಅಂದ್ರೆ ಮನುಷ್ಯರಿಗೆ ಕೊಡೋದಕ್ಕಿಂತ ಮುಂಚೆ ಅದನ್ನ ಪರೀಕ್ಷೆ ಮಾಡ್ತಾರೆ. ಪರೀಕ್ಷೆ ಮಾಡಿದಾಗ ಬಂದಿರತಕ್ಕಂಥ ರಿಸಲ್ಟ್ಸ್ ಅನ್ನ ನಾವಿಲ್ಲಿ ನೋಡೋದಾದ್ರೆ ಟ್ಯೂಮರ್ ಶ್ರಿಂಕೇಜ್ ಆಫ್ 60 to 80%. ಟ್ಯೂಮರ್ ಅಂದ್ರೆ ಆ ಕ್ಯಾನ್ಸರ್ ಗಡ್ಡೆ ಅಂತ ನಾವೇನು ಕರೀತೇವೆ, ಅದು 60ರಿಂದ 80% ಈ ಒಂದು ವ್ಯಾಕ್ಸಿನ್ ಅನ್ನ ತೆಗೆದುಕೊಂಡ ನಂತರ ಅದು ಕರಗಿ ಹೋಗುತ್ತೆ. ಅದಾದ್ಮೇಲೆ ಸ್ಲೋಡ್ ಪ್ರೋಗ್ರೆಷನ್ ಅಂಡ್ ಇನ್ಕ್ರೀಸ್ಡ್ ಸರ್ವೈವಲ್ ರೇಟ್, ಅಂದ್ರೆ ತದನಂತರ ಅದು ಬೆಳೀತಕ್ಕಂಥ ಒಂದು ದರವನ್ನ ಕಡಿಮೆ ಮಾಡುತ್ತೆ. ಆ ವ್ಯಕ್ತಿಗಳು ಬದುಕುಳಿತಕ್ಕಂಥ ಒಂದು ಸಾಧ್ಯತೆಯನ್ನ ಹೆಚ್ಚು ಮಾಡುತ್ತೆ. ಅದರ ನಂತರ ಸೇಫ್ ಈವನ್ ವಿತ್ ರಿಪೀಟೆಡ್ ಅಡ್ಮಿನಿಸ್ಟ್ರೇಷನ್, ಅಂದ್ರೆ ನಾವು ಎಷ್ಟು ಸರಿ ಕೊಟ್ಟರು ಕೂಡ ಅದರಲ್ಲಿ ಯಾವುದೇ ತೊಂದರೆಗಳಾಗೋದಿಲ್ಲ. ಸೊ ಆ ಒಂದು ಕಾಯಿಲೆಯ ಸಿವಿಯಾರಿಟಿಯ ಆಧಾರದ ಮೇಲೆ ಈ ಡೋಸ್ ಅನ್ನ ನಾವು ಎಷ್ಟು ಸತಿ ಕೊಟ್ಟರು ಕೂಡ ಅವರಿಗೆ ಯಾವುದೇ ರೀತಿಯ ದೋಷಗಳು ಆಗೋದಿಲ್ಲ. ಇದು ಈ ಒಂದು ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಕೋಲೋರೆಕ್ಟಲ್ ಕ್ಯಾನ್ಸರ್ ಬಗ್ಗೆ ನಾವಿಲ್ಲಿ ಬೇಸಿಕ್ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಾದ್ರೆ ಇದು ಡೆಡ್ಲಿ ಕ್ಯಾನ್ಸರ್ಸ್ ವರ್ಲ್ಡ್ ವೈಡ್, ಅಂದ್ರೆ ಪ್ರಪಂಚದಾದ್ಯಂತ ಈಗ ಅತ್ಯಂತ ಮಾರಕವಾಗಿರ್ತಕ್ಕಂಥ ಕ್ಯಾನ್ಸರ್ಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದು ಕೋಲೋನ್ಸ್ ಕರಳು ಮತ್ತೆ ರೆಕ್ಟಮ್ ಗುದನಾಳಗಳನ್ನ ತೊಂದರೆಗೆ ಈಡ್ ಮಾಡ್ತಕ್ಕಂಥ ಒಂದು ಕ್ಯಾನ್ಸರ್ ಆಗಿರುತ್ತೆ. ಸಾಮಾನ್ಯವಾಗಿ 50 ಅಥವಾ 50ಕ್ಕಿಂತ ಹೆಚ್ಚಿನ ವರ್ಷದ ವಯಸ್ಸಿನ ವ್ಯಕ್ತಿಗಳಿಗೆ ಬರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ಇದರ ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ 1.9 ಮಿಲಿಯನ್ ಕೇಸಸ್ ಅಂಡ್ 9,30,000 ಡೆತ್ಸ್ ಇನ್ 2020. 2020ರಲ್ಲಿ ಇಮ್ಯಾಜಿನ್ ನಮ್ಮ ಜಗತ್ತಿನಾದ್ಯಂತ ಈ ಒಂದು ಕ್ಯಾನ್ಸರ್ಗೆ ತುತ್ತಾಗಿ 9,30,30,000 ಜನ ಸಾವನ್ನಪ್ಪಿರ್ತಾರೆ. ಅಂಡ್ ಎಕ್ಸ್ಪೆಕ್ಟೆಡ್ ಟು ರೈಸ್ ಟು 3.2 million cases and 1.6 million deaths annually by 2040. 2040ಕ್ಕೆ ತಲುಪುವ ವೇಳೆಗೆ 1.6 ಮಿಲಿಯನ್ ಸಾವುಗಳು, ಅಂದ್ರೆ ಒಂದು ವರ್ಷಕ್ಕೆ 1.6 ಮಿಲಿಯನ್ ಸಾವುಗಳು ಆಗ್ತಕ್ಕಂಥ ಸಾಧ್ಯತೆಯನ್ನ ಈಗ ಪ್ರಿಡಿಕ್ಟ್ ಮಾಡಲಾಗ್ತಾ ಇದೆ. ಅದರಿಂದ ಈ ಒಂದು ವ್ಯಾಕ್ಸಿನ್ ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಕೋಲೋರೆಕ್ಟಲ್ ಕ್ಯಾನ್ಸರ್ ಬಂದಾಗ ರೋಗ ಲಕ್ಷಣಗಳು ಹೇಗಿರುತ್ತೆ ಅಂದ್ರೆ ಬ್ಲಡ್ ಇನ್ ದ ಸ್ಟೂಲ್ಸ್, ಅಂದ್ರೆ ಮಲದಲ್ಲಿ ರಕ್ತ ಕಾಣಿಸಿಕೊಳ್ಳುತ್ತೆ. ಪರ್ಸಿಸ್ಟೆಂಟ್ ಡೈರಿಯಾ ಅಂಡ್ ಕಾನ್ಸ್ಟಿಪೇಷನ್, ಅಂದ್ರೆ ಅತಿಸಾರ ಆಗ್ತಕ್ಕಂಥದ್ದು, ಮಲಬದ್ಧತೆ ಆಗ್ತಕ್ಕಂಥದ್ದು ತುಂಬಾ ಸಾಮಾನ್ಯವಾಗಿರುತ್ತೆ. ಅಬ್ಡಾಮಿನಲ್ ಪೇನ್ ಅಂಡ್ ಕ್ರಾಂಪಿಂಗ್, ಅಂದ್ರೆ ಹೊಟ್ಟೆ ನೋವಾಗ್ತಕ್ಕಂಥದ್ದು, ಹೊಟ್ಟೆ ಹಿಡ್ಕೊಳ್ತಕ್ಕಂಥದ್ದು ಇಲ್ಲಿ ಸಿಂಪ್ಟಮ್ಸ್ ಆಗಿ ನಾವು ನೋಡ್ಬೋದು. ಅಂಡ್ ವೇಟ್ ಲಾಸ್ ಬಹಳ ಜಾಸ್ತಿ ಆಗುತ್ತೆ. ಫೆಟೀಗ್ ಇರುತ್ತೆ, ಅಂದ್ರೆ ತುಂಬಾ ಆಯಾಸ ಆಗುತ್ತೆ, ಮತ್ತೆ ಐರನ್ ಕಂಟೆಂಟ್ ಕಡಿಮೆ ಆಗುತ್ತೆ. ಅಂಡ್ ಎಸಿಂಪ್ಟಮ್ಯಾಟಿಕ್ ಇನ್ ಅರ್ಲಿ ಸ್ಟೇಜಸ್, ಅಂದ್ರೆ ಆರಂಭದಲ್ಲಿ ಯಾವುದೇ ರೋಗ ಲಕ್ಷಣಗಳು ಕಾಣಿಸೋದಿಲ್ಲ. ಯಾವಾಗ ಸಿವಿಯಾರಿಟಿ ಜಾಸ್ತಿ ಆಗುತ್ತೆ ಆಗ ರೋಗ ಲಕ್ಷಣಗಳು ಈ ಒಂದು ಕಾಯಿಲೆಯಿಂದ ಕಾಣಿಸಿಕೊಳ್ಳುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಕೊಕಿಚಿ ಅಕುಜಾವಾ ಇತ್ತೀಚೆಗೆ ಯಾವ ಪರ್ವತವನ್ನು ಏರಿದ ಅತ್ಯಂತ ಹಿರಿಯ ವ್ಯಕ್ತಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗುವ ಮೂಲಕ ಇತಿಹಾಸವನ್ನು ನಿರ್ಮಿಸಿದ್ದಾರೆ? ಕೊಚಿಚಿ ಅಕುಜಾವಾ ರೀಸೆಂಟ್ಲಿ ಮೇಡ್ ಹಿಸ್ಟ್ರಿ ಬೈ ಬಿಕಮಿಂಗ್ ಓಲ್ಡೆಸ್ಟ್ ಪರ್ಸನ್ ಟು ಕ್ಲೈಮ್ ವಿಚ್ ಮೌಂಟೇನ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇವರು ಅತ್ಯಂತ ಹಿರಿಯ ವ್ಯಕ್ತಿ ಆಗಿರ್ತಾರೆ. ಇವರು ಈಗ ಈ ಒಂದು ಮೌಂಟೇನ್ ಅನ್ನ ಹತ್ತುವ ಮುಖಾಂತರ ಒಂದು ದಾಖಲೆಯನ್ನ ಮಾಡಿರ್ತಾರೆ. ಆ ಮೌಂಟೇನ್ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೌಂಟ್ ಫ್ಯೂಜಿಯನ್ನ ಹತ್ತುವ ಮುಖಾಂತರ ಇವರು ಈ ಒಂದು ದಾಖಲೆಯನ್ನ ಮಾಡಿರ್ತಾರೆ. ಇವರ ವಯಸ್ಸು 102 ವರ್ಷ. 102 ವರ್ಷದಲ್ಲಿ ಮೆಟ್ಟಿಲುಗಳು ಹತ್ತೋದೇ ಕಷ್ಟ ಅಂತದ್ರಲ್ಲಿ ಇವರು ಮೌಂಟ್ ಫ್ಯೂಜಿಯನ್ನ ಹತ್ತಿ ಒಂದು ದಾಖಲೆಯನ್ನ ಮಾಡಿರ್ತಕ್ಕಂಥದ್ದು ಈಗ ಸುದ್ದಿ ಆಗಿರುತ್ತೆ. ಸೊ ಅವರ ಹೆಸರು ಕೊಚಿಚಿ ಅಕುಜಾವಾ ಅಂತ ಹೇಳ್ತೇವೆ. 102 ವಯಸ್ಸಿನ ವ್ಯಕ್ತಿ ಆಗಿರ್ತಾರೆ. ಸೊ ಜಪಾನ್ನ ಒಂದು ಮೌಂಟೇನ್ ಆಗಿರ್ತಕ್ಕಂಥ ಮೌಂಟ್ ಫ್ಯೂಜಿಯನ್ನ ಹತ್ತುವ ಮುಖಾಂತರ ಗಿನ್ನೀಸ್ ವಿಶ್ವ ದಾಖಲೆಯನ್ನ ಬರೆದಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಈಗ ಮೌಂಟ್ ಫ್ಯೂಜಿ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ ಇಟ್ ಇಸ್ ಟಾಲೆಸ್ಟ್ ಅಂಡ್ ಮೋಸ್ಟ್ ಐಕಾನಿಕ್ ಮೌಂಟೇನ್ ಇನ್ ಜಪಾನ್. ಸೊ ಜಪಾನ್ ನಲ್ಲಿರ್ತಕ್ಕಂಥ ಅತ್ಯಂತ ಎತ್ತರವಾದ ಒಂದು ಬೆಟ್ಟಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಇದನ್ನ ನಾವು ಆಕ್ಟಿವ್ ಸ್ಟ್ರಾಟೋ ವಾಲ್ಕೆನೋ ಸೌತ್ ವೆಸ್ಟ್ ಆಫ್ ಟೋಕಿಯೋ ಏನಿರುತ್ತೆ ಅದಕ್ಕೆ ನೈಋತ್ಯ ಭಾಗದಲ್ಲಿರ್ತಕ್ಕಂಥ ಸಕ್ರಿಯವಾಗಿರ್ತಕ್ಕಂಥ ಸ್ಟ್ರಾಟೋ ವಾಲ್ಕೆನೋಗೆ ಇದು ಎಕ್ಸಾಂಪಲ್ ಆಗಿರುತ್ತೆ. ಸೊ ಇಲ್ಲಿ ನಾವು ಜಪಾನ್ನ ಮ್ಯಾಪ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಸುತ್ತಲೂ
ನೀರಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಜಪಾನ್ನ ಕ್ಯಾಪಿಟಲ್ ಸಿಟಿ ಬಂದು ಟೋಕಿಯೋ ಆಗಿರುತ್ತೆ. ಸೊ ಇಲ್ಲಿ ಟೋಕಿಯೋಗೆ ನಾರ್ತ್ ಈಸ್ಟ್ ಅಲ್ಲಿ ನಾವು ಟೋಕಿಯೋನ ಈ ಭಾಗದಲ್ಲಿ ನಾವು ಮೌಂಟ್ ಫ್ಯೂಜಿಯನ್ನ ನೋಡ್ಬೋದಾಗಿರುತ್ತೆ. ಸೊ ನಾರ್ತ್ ಈಸ್ಟ್ ಅಲ್ಲ, ಸೊ ಸೌತ್ ಈಸ್ಟ್ ನಲ್ಲಿ ಇದು ಬರುತ್ತೆ. ಸೌತ್ ಈಸ್ಟ್ ನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇದು ಜಪಾನ್ನ ಮಟ್ಟಿಗೆ ಇದು ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಮೌಂಟೇನ್ ಆಗಿರುತ್ತೆ. ಸೊ ಈ ಒಂದು ಮೌಂಟೇನ್ ನ ಹತ್ತುವ ಮುಖಾಂತರ ಇವರು ದಾಖಲೆಯನ್ನ ಬರೆದಿರ್ತಾರೆ. ಸೊ ಜಪಾನ್ ಅಂತಕ್ಕಂಥದ್ದು ಐಲ್ಯಾಂಡ್ಸ್, ಗ್ರೂಪ್ ಆಫ್ ಐಲ್ಯಾಂಡ್ಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಾರ್ತ್ ಇಂದ ನಾವು ಬರೋದಾದ್ರೆ ಹೊಕಾಯ್ಡೋ ಐಲ್ಯಾಂಡ್ ಇರುತ್ತೆ, ಅದಾದ್ಮೇಲೆ ಒನ್ಶು ಐಲ್ಯಾಂಡ್ ಇರುತ್ತೆ, ಶಿಕಾಕು ಐಲ್ಯಾಂಡ್ ಇರುತ್ತೆ, ಮತ್ತೆ ಕ್ಯೂಶು ಐಲ್ಯಾಂಡ್ ಅಂತ ಕರೀತೇವೆ. ಸೊ ಜಪಾನ್ ಅಂದ ಕೂಡಲೇ ನಮಗೆ ಹಿರೋಶಿಮಾ ನಾಗಸಾಕಿ ಡೆಫಿನೆಟ್ಲಿ ಗೊತ್ತಿರಬೇಕಾಗಿರುತ್ತೆ. ಸೊ ಇಲ್ಲಿ ನೋಡಿ, ಹಿರೋಶಿಮಾ ಅಂತಕ್ಕಂಥದ್ದನ್ನ ನಾವು ಈ ಜಪಾನ್ನ ಹೊನ್ಶು ಐಲ್ಯಾಂಡ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ಯಾವ ಐಲ್ಯಾಂಡ್ ಅಲ್ಲಿ ಬರುತ್ತೆ? ಹಿರೋಶಿಮಾ ಅಂದ್ರೆ ಹೊನ್ಶು ಐಲ್ಯಾಂಡ್ ಅಲ್ಲಿ ಬರುತ್ತೆ. ಆಕ್ಚುಲಿ ಹೊನ್ಶು ಅಂತಕ್ಕಂಥದ್ದು ಇರ್ತಕ್ಕಂಥ ಎಲ್ಲಾ ದ್ವೀಪಗಳಲ್ಲಿ ಸ್ವಲ್ಪ ದೊಡ್ಡದಾಗಿರ್ತಕ್ಕಂಥ ದ್ವೀಪವಾಗಿರುತ್ತೆ. ಸೊ ಹಿರೋಶಿಮಾ ಅಂತಕ್ಕಂಥದ್ದು ಹೊನ್ಶು ಐಲ್ಯಾಂಡ್ ನಲ್ಲಿ ಬರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಇನ್ನು ನಾಗಸಾಕಿ ಅಂತಕ್ಕಂಥದ್ದು ಕ್ಯೂಶು ಐಲ್ಯಾಂಡ್ ನಲ್ಲಿ ಬರ್ತಕ್ಕಂಥ ಒಂದು ದ್ವೀಪವಾಗಿರುತ್ತೆ. ಸೊ ಇವೆರಡು ಪ್ಲೇಸಸ್ ಬಗ್ಗೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಅದರ ಜೊತೆಗೆ ಇದರ ಸುತ್ತು ಇರ್ತಕ್ಕಂಥ ಒಂದು ಸೀಗಳು ಮತ್ತೆ ಓಷನ್ ಗಳನ್ನ ನಾವು ನೋಡೋದಾದ್ರೆ, ಸೊ ಈ ಕಡೆ ಈಸ್ಟ್ ಅಲ್ಲಿ ನಾವು ವೆಸ್ಟ್ ಅಲ್ಲಿ ನಾವು ಸೌತ್ ಸಿ ಆಫ್ ಜಪಾನ್ ಅನ್ನ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ನಾರ್ತ್ ಅಲ್ಲಿ ಸಿ ಆಫ್ ಒಕೋಸ್ಟಕ್ ಅನ್ನ ನೋಡ್ಬೋದಾಗಿರುತ್ತೆ. ಅದ್ರ ಜೊತೆಗೆ ಪೆಸಿಫಿಕ್ ಓಷನ್ ಅನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇಷ್ಟು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಯೋಗ್ರಫಿಕಲ್ ಇನ್ಫಾರ್ಮೇಶನ್ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ಇದರ ಹೈಟ್ ಎಷ್ಟು ಅಂದ್ರೆ 3776 ಮೀಟರ್ಸ್ ಇರುತ್ತೆ. ಇದರ ಲೊಕೇಶನ್ ನಾವು ನೋಡೋದಾದ್ರೆ ಬಾರ್ಡರ್ ಆಫ್ ಯಮನಾಶಿ ಅಂಡ್ ಶಿಜೋಕಾ ಪ್ರಿಫೆಕ್ಚರ್ 100 ಕಿಲೋಮೀಟರ್ಸ್ ಫ್ರಮ್ ಟೋಕಿಯೋದಿಂದ 100 ಕಿಲೋಮೀಟರ್ ದೂರದಲ್ಲಿರುತ್ತೆ. ಸೊ ಇದು ಯಾವ ಟೈಪ್ಗೆ ಸೇರಿರುತ್ತೆ ಅಂದ್ರೆ ಸ್ಟ್ರಾಟೋ ವಾಲ್ಕೆನೋ ಟೈಪ್ಗೆ ಸೇರಿರುತ್ತೆ. 2.6 ಮಿಲಿಯನ್ ವರ್ಷಗಳ ಹಿಂದೆ ರಚನೆ ಆಗಿರ್ತಕ್ಕಂಥ ಒಂದು ಸ್ಟ್ರಾಟೋ ವಾಲ್ಕೆನೋ ಆಗಿರುತ್ತೆ. ಸೊ ಲಾಸ್ಟ್ ಇದು ಎರಪ್ಟ್ ಆಗಿರ್ತಕ್ಕಂಥದ್ದು 1707 8 ಅಲ್ಲಿ ಇದು ಎರಪ್ಟ್ ಆಗಿರುತ್ತೆ. ಸೊ ಎರಪ್ಟ್ ಆದಾಗ ಇದನ್ನ ಆಕ್ಟಿವ್ ಅಂತ ಇನ್ನೂ ಕೂಡ ಕ್ಲಾಸಿಫೈ ಮಾಡಲಾಗಿರುತ್ತೆ. ಅದಾದ್ಮೇಲೆ ಇದಕ್ಕೆ ಯುನೆಸ್ಕೋ ರೆಕಗ್ನಿಷನ್ ಕೂಡ ಬಂದಿರುತ್ತೆ. ಸೊ ಯುನೆಸ್ಕೋದಲ್ಲಿ ಇದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳ್ತಾರೆ. 2013ರಲ್ಲಿ ಈ ಪಟ್ಟಿಗೆ ಸೇರಿಸಲಾಗಿರುತ್ತೆ. ಬಟ್ ಇಲ್ಲೊಂದು ಪಾಯಿಂಟ್ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದೇನು ಅಂದ್ರೆ, ಇದು ನ್ಯಾಚುರಲ್ ಸೈಟ್ ಅಂತ ಸೇರಿಸಿರೋದಿಲ್ಲ, ಇದನ್ನ ಕಲ್ಚರಲ್ ಅಂತ ಸೇರಿಸಿರ್ತಾರೆ, ಅಂದ್ರೆ ಸಾಂಸ್ಕೃತಿಕ ತಾಣ ಅಂತ ಸೇರಿಸಿರ್ತಾರೆ. ಅದಕ್ಕೇನ್ ರೀಸನ್ ಅಂತ ನಾನು ಮುಂದೆ ಹೇಳ್ತೇನೆ. ಅದಾದ್ಮೇಲೆ ಫಸ್ಟ್ ಇದನ್ನ ಹತ್ತಿರ್ತಕ್ಕಂಥವ್ರು ಯಾರು? ಈ ಒಂದು ಮೌಂಟೇನ್ ಅನ್ನ ಮೊದಲ ಬಾರಿಗೆ ಹತ್ತಿರ್ತಕ್ಕಂಥದ್ದು ಕ್ರಿಸ್ತಶಕ 663ರಲ್ಲಿ ಎನ್ ನೋ ಜಡ್ಜೂನು ಅಂತಕ್ಕಂಥವ್ರು ಇದನ್ನ ಮೊದಲ ಬಾರಿಗೆ ಹತ್ತಿರ್ತಾರೆ. ಸೊ ಇದರ ಕಲ್ಚರಲ್ ಮತ್ತೆ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಂದ್ರೆ, ಯಾಕಂದ್ರೆ ಇದನ್ನ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತ ಡೆಸಿಗ್ನೇಟ್ ಮಾಡಿರೋದ್ರಿಂದ ಏನಿದರ ಸಾಂಸ್ಕೃತಿಕ ಮಹತ್ವ ಅಂತ ನಾವಿಲ್ಲಿ ನೋಡೋದಾದ್ರೆ, ಒನ್ ಆಫ್ ಜಪಾನ್ಸ್ 3 ಹೋಲಿ ಮೌಂಟೇನ್ಸ್ ಅಂದ್ರೆ ಜಪಾನ್ ನಲ್ಲಿರ್ತಕ್ಕಂಥ 3 ಪವಿತ್ರ ಪರ್ವತಗಳಲ್ಲಿ ಇದು ಕೂಡ ಒಂದಾಗಿರುತ್ತೆ. ಸೊ ಮೌಂಟ್ ಟಾಟೆ ಅಂಡ್ ಮೌಂಟ್ ಹಾಕು ಜೊತೆಗೆ ಮೌಂಟ್ ಫ್ಯೂಜಿ ಅಂತಕ್ಕಂಥದ್ದು ಕೂಡ ಒನ್ ಆಫ್ ದಿ ಇಂಪಾರ್ಟೆಂಟ್ ಹೋಲಿ ಪ್ಲೇಸಸ್ ಇನ್ ಜಪಾನ್ ಆಗಿರುತ್ತೆ. ಸೊ ಇದರ ಸಾಂಸ್ಕೃತಿಕ ಕನೆಕ್ಷನ್ ಏನು ಅಂತ ನಾವು ನೋಡೋದಾದ್ರೆ, ರೆವರ್ಡ್ ಇನ್ ಶಿಂಟೋ ಅಂಡ್ ಬುದ್ಧಿಸ್ಟ್ ಟ್ರೆಡಿಷನ್ಸ್ ಅಂದ್ರೆ ಈ ಒಂದು ಬೆಟ್ಟವನ್ನ ಶಿಂಟೋ ಮತ್ತು ಬೌದ್ಧ ಸಂಪ್ರದಾಯಗಳಲ್ಲಿ ಪೂಜೆ ಮಾಡಲಾಗುತ್ತೆ. ಅಂಡ್ ಹೋಮ್ ಟು ಫ್ಯೂಜಿಸಾನ್ ಹೊಂಗು ಶೆಂಗೆನ್ ತೈಶಾಶ್ರಿನ್ ಇಲ್ಲಿರ್ತಕ್ಕಂಥ ಒಂದು ದೇವಾಲಯ. ಆ ದೇವಾಲಯವನ್ನ ನಾವು ಫ್ಯೂಜಿಶಾನ್ ಹೊಂಗು ಸೆಂಗೈ ತೈಶಾ ದೇವಾಲಯ ಅಂತ ಹೇಳ್ತೇವೆ. ಸೊ ಈ ಒಂದು ದೇವಾಲಯಕ್ಕೆ ನೆಲೆಯಾಗಿರುವ ಕಾರಣದಿಂದ ಇದನ್ನ ಕಲ್ಚರಲ್ ಹೆರಿಟೇಜ್ ಸೈಟ್ ಅಂತ ಕರೀತಾರೆ, ನ್ಯಾಚುರಲ್ ಹೆರಿಟೇಜ್ ಸೈಟ್ ಅಂತ ಕರೆಯೋದಿಲ್ಲ. ಸೊ ಇದರ ಜಿಯೋಲಾಜಿಕಲ್ ಲೇಯರ್ಸ್ ಅಥವಾ ಭೂವೈಜ್ಞಾನಿಕ ಪದರಗಳನ್ನ ನಾವು ನೋಡೋದಾದ್ರೆ, ಇದು 3 ವಾಲ್ಕೆನೋಸ್ ಗಳನ್ನ ಒಳಗೊಂಡಿರುತ್ತೆ, 3 ಜ್ವಾಲಾಮುಖಿಗಳನ್ನ ಒಳಗೊಂಡಿರುತ್ತೆ. ಮೊದಲನೇದನ್ನ ನಾವು ಕೋಮಿ ಟೇಕ್ ಅಂತ ಹೇಳ್ತೇವೆ. ಇದು ಓಲ್ಡೆಸ್ಟ್ ಆಗಿರುತ್ತೆ, ಅತ್ಯಂತ ಹಳೆಯದು. ಇದನ್ನ ನಾವು ಕೋಮಿ ಟಾಕೆ ಅಥವಾ ಕೋಮಿ ಟೇಕ್ ಅಂತ ಹೇಳ್ತೇವೆ. ಎರಡನೇದನ್ನ ಕೋ ಫ್ಯೂಜಿ ಅಂತ ಹೇಳ್ತೇವೆ. ಇದಕ್ಕೆ ಓಲ್ಡ್ ಫ್ಯೂಜಿ ಅಥವಾ ಹಳೆಯ ಫ್ಯೂಜಿ ಅಂತ ಹೇಳಲಾಗುತ್ತೆ. ಇನ್ನೊಂದನ್ನ ಶಿನ್ ಫ್ಯೂಜಿ ಅಂತ ಹೇಳ್ತೇವೆ. ಇದನ್ನ ನ್ಯೂ ಫ್ಯೂಜಿ ಅಥವಾ ಹೊಸ ಫ್ಯೂಜಿ ಅಂತ ಹೇಳ್ತೇವೆ. ಸೊ ಇಷ್ಟು ಈ ಒಂದು ಮೌಂಟ್ ಫ್ಯೂಜಿಗೆ ಸಂಬಂಧಪಟ್ಟಂತೆ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4.
ಶತಮಾನೋತ್ಸವ ಆಚರಿಸಲಾಗುತ್ತಿರುವ ಡಾಕ್ಟರ್ ಭೂಪೇನ್ ಹಜಾರಿಕಾ ಅವರನ್ನು ಏನೆಂದು ಕರೆಯಲಾಗುತ್ತದೆ? ಡಾಕ್ಟರ್ ಭೂಪೇನ್ ಹಜಾರಿಕಾ whose centenary is being celebrated is popularly known as ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಅವರ 100ನೇ ವಾರ್ಷಿಕೋತ್ಸವವನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಡಾಕ್ಟರ್ ಭೂಪೇನ್ ಹಜಾರಿಕಾ ಅವರನ್ನ ಏನೆಂದು ಕರೆಯಲಾಗುತ್ತೆ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬ್ರಹ್ಮಪುತ್ರದ ಬಾರ್ಡ್ ಅಥವಾ ಬಾರ್ಡ್ ಆಫ್ ದಿ ಬ್ರಹ್ಮಪುತ್ರ ಅಂತ ಸೊ ಇವರನ್ನ ಕರೆಯಲಾಗುತ್ತೆ. ಸೊ 100 years of Bhupen Hazarika, the bard of Brahmaputra. ಸೊ ಇವರ ಒಂದು ಕಾಂಟ್ರಿಬ್ಯೂಷನ್ಸ್ ಏನು ಮತ್ತೆ ಇವರಿಗೆ ಯಾವ್ಯಾವ ಅವಾರ್ಡ್ಸ್ ಬಂದಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಇವರಿಗೆ ಸಂಬಂಧಪಟ್ಟಂತೆ ನಾವು ಸೆಂಟನರಿಯನ್ನ ಅಂದ್ರೆ 100 years ಆನಿವರ್ಸರಿಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಸೊ ಇವರು ಕೇವಲ ಮ್ಯೂಸಿಷಿಯನ್ ಮಾತ್ರ ಆಗಿರಲಿಲ್ಲ, ಅವರನ್ನ ಒಂದು ಮೂಮೆಂಟ್ ಅಥವಾ ಒಂದು ಚಳುವಳಿ ಅಂತಾನೆ ಈ ವ್ಯಕ್ತಿಯನ್ನ ಕರೆಯಲಾಗುತ್ತೆ. ಸೊ ಇವರಿಗೆ ಇರ್ತಕ್ಕಂಥ ಟೈಟಲ್ ಏನು ಅಂದ್ರೆ ಬಾರ್ಡ್ ಆಫ್ ಬ್ರಹ್ಮಪುತ್ರ, ಅದ್ರ ಜೊತೆಗೆ ಸುಧಾಕಾಂತ ಅಂತಕ್ಕಂಥ ಒಂದು ಟೈಟಲ್ ಅನ್ನ ನೀಡಲಾಗಿರುತ್ತೆ. ಸುಧಾಕಾಂತ ಇದರ ಅರ್ಥ ಏನು ಅಂದ್ರೆ ನೆಕ್ಟರ್ ಥ್ರೋಟೆಡ್ ಅಂತ ಹೇಳ್ತೇವೆ, ಅಂದ್ರೆ ಜೇನಿನಂತಹ ಒಂದು ಕಂಠವನ್ನ ಹೊಂದಿರತಕ್ಕಂಥ ವ್ಯಕ್ತಿ, ಅದಕ್ಕೆ ನಾವು ಸುಧಾಕಾಂತ ಅಂತ ಹೇಳ್ತೇವೆ. ಸೊ ಹಿ ಗೇವ್ ವಾಯ್ಸ್ ದ ಸೋಲ್ ಆಫ್ ಅಸ್ಸಾಂ ಅಂಡ್ ಕಾನ್ಶಿಯನ್ಸ್ ಆಫ್ ಇಂಡಿಯಾ, ಅಸ್ಸಾಂನ ಆತ್ಮ ಮತ್ತೆ ಭಾರತದ ಆತ್ಮ ಸಾಕ್ಷಿಗೆ ಧ್ವನಿಯನ್ನ ನೀಡಿರ್ತಕ್ಕಂಥ ವ್ಯಕ್ತಿ ಇವರಾಗಿರ್ತಾರೆ. ಸೊ ಇವರ ಜನನ ಆಗಿರ್ತಕ್ಕಂಥದ್ದು 8 ಸೆಪ್ಟೆಂಬರ್ 1926 ಅಲ್ಲಿ ಅಸ್ಸಾಂನ ಸಾಡಿಯಾದಲ್ಲಿ ಇವರ ಜನನ ಆಗುತ್ತೆ. ಇವರ ನಿಧನ ಆಗಿರ್ತಕ್ಕಂಥದ್ದು 2011 ಅಲ್ಲಿ ಮುಂಬೈನಲ್ಲಿ ಅವರ ಸಾವಾಗುತ್ತೆ. ಸೊ ಇವರ ಶಿಕ್ಷಣ ಎಜುಕೇಶನ್ ಅನ್ನು ನಾವು ತೆಗೆದುಕೊಂಡಾಗ ಕಾಟನ್ ಕಾಲೇಜ್, ಬನಾರಸ್ ಹಿಂದೂ ಯೂನಿವರ್ಸಿಟಿ, ಅದ್ರ ಜೊತೆಗೆ PhD ಫ್ರಮ್ ಕೊಲಂಬಿಯಾ ಯೂನಿವರ್ಸಿಟಿಯಿಂದ PhD ಅನ್ನ ಕೂಡ ಅವರು ಪಡೆದುಕೊಂಡಿರ್ತಾರೆ. ಸೊ ಇವರ ಆಕ್ಯುಪೇಷನ್ಸ್, ಅವರ ವೃತ್ತಿಗಳೇನಾಗಿತ್ತು ಅಂದ್ರೆ ಬೇಸಿಕಲಿ ಅವರು ಗಾಯಕ, ಸಿಂಗರ್ ಆಗಿದ್ರು, ಗೀತಗಳನ್ನ ರಚನೆ ಮಾಡ್ತಾ ಇದ್ರು, ಲಿರಿಸಿಸ್ಟ್ ಆಗಿದ್ರು, ಸಂಯೋಜನೆ ಮಾಡ್ತಾ ಇದ್ರು, ಚಲನಚಿತ್ರಗಳನ್ನ ನಿರ್ಮಾಣ ಕೂಡ ಮಾಡ್ತಾ ಇದ್ರು, ಪೊಯೆಟ್, ಕವಿ ಆಗಿದ್ರು, ಅಂಡ್ ಅಟ್ ಲಾಸ್ಟ್ ಅವರು ಪೊಲಿಟಿಷಿಯನ್ ಅಥವಾ ರಾಜಕಾರಣಿಯಾಗಿ ಕೂಡ ಸೇವೆಯನ್ನು ಸಲ್ಲಿಸಿರ್ತಾರೆ. ಸೊ ಅವರ ಭಾಷೆಗಳು ಅಥವಾ ಲ್ಯಾಂಗ್ವೇಜಸ್ ಅನ್ನ ನಾವು ನೋಡೋದಾದ್ರೆ ಅಸಮೀಸ್, ಬೆಂಗಾಲಿ, ಹಿಂದಿ ಭಾಷೆಗಳಲ್ಲಿ ಅವರ ಹಾಡುಗಳು ಮತ್ತು ರಚನೆಗಳನ್ನ ಮಾಡಿರ್ತಾರೆ. ಅವರಿಗೆ ಬಂದಿರತಕ್ಕಂಥ ಅವಾರ್ಡ್ಸ್ ಭಾರತ ರತ್ನ ಪ್ರಶಸ್ತಿ 2019ರಲ್ಲಿ ಪೋಸ್ಟ್ ಥಾಮಸ್ಲಿ ಮರಣೋತ್ತರವಾಗಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿರ್ತಾರೆ. ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಅನ್ನ ಕೂಡ ಕೊಟ್ಟಿರ್ತಾರೆ. ಹಾಗಿದ್ರೆ ನಮ್ಮ ಕರ್ನಾಟಕದಿಂದ ದಾದಾ ಸಾಹೇಬ್ ಫಾಲ್ಕೆಯನ್ನ ಯಾರು ಯಾವ ವರ್ಷದಲ್ಲಿ ತೆಗೆದುಕೊಂಡಿದ್ದಾರೆ ಅದು ಕಮೆಂಟ್ಸ್ ಅಲ್ಲಿ ನೀವು ತಿಳಿಸಬಹುದಾಗಿರುತ್ತೆ. ಅದ್ರ ಜೊತೆಗೆ ಪದ್ಮಭೂಷಣ ಅವಾರ್ಡ್ ಅನ್ನ ಕೂಡ ನೀಡಲಾಗಿರುತ್ತೆ. ಸೊ ಅದಾದ್ಮೇಲೆ ಈ ಪೊಲಿಟಿಕಲ್ ರೋಲ್, ರಾಜಕೀಯದಲ್ಲಿ ಅವರ ಪಾತ್ರವನ್ನ ನಾವು ನೋಡೋದಾದ್ರೆ MLA ಆಗಿರ್ತಾರೆ 1967 ಇಂದ 72 ವರೆಗೂ. ಅದಾದ್ಮೇಲೆ ಸಂಗೀತ ನಾಟಕ ಅಕಾಡೆಮಿಯ ಚೇರ್ಮನ್ ಅಥವಾ ಅದರ ಅಧ್ಯಕ್ಷರು ಆಗಿ ಕೂಡ ಅವರು ಸೇವೆಯನ್ನ ಸಲ್ಲಿಸಿರ್ತಾರೆ. ಸೊ ಅವರ ಕೆಲವೊಂದು ಗೀತೆಗಳು ಬಹಳ ಪಾಪ್ಯುಲರ್ ಆಗಿರುತ್ತೆ, ಬಟ್ ಅದು ನೇಟಿವ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಅದನ್ನ ನಾವು ಮನೋಹೆ ಮನೋಹರ್ ಬೇಬ್, ಬಿಸ್ತೀರ್ನೋ ಪರೋರ್, ಮೋಯಿ ಏಟಿ, ಜಜಾಬೋರ್ ಅಂತಕ್ಕಂಥ ಒಂದು ಸಾಂಗ್ಸ್ ಇರುತ್ತೆ. ಇವೆಲ್ಲ ಕೂಡ ನ್ಯಾಯ, ಸಹಾನುಭೂತಿ ಮತ್ತೆ ಏಕತೆಗೆ ಕರೆ ನೀಡಿರ್ತಕ್ಕಂಥ ಹಾಡುಗಳಾಗಿರ್ತವೆ. ಸೊ ಅದ್ರ ಜೊತೆಗೆ ಇವರು ಇನ್ಸ್ಪೈರ್ಡ್ ಬೈ ಪಾಲ್ ರೋಬಿನ್ಸನ್ಸ್ ಆಲ್ ಮ್ಯಾನ್ ರಿವರ್. ಸೊ ಈ ಒಂದು ರಚನೆಯನ್ನ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಏನಂತ ಟ್ರಾನ್ಸ್ಲೇಟ್ ಮಾಡ್ತಾರೆ ಅಂದ್ರೆ ಓ ಗಂಗಾ ಬೆಹತಿ ಕ್ಯೂ ಅಂತಕ್ಕಂಥ ಒಂದು ಭಾಷಾಂತರವನ್ನ ಕೂಡ ಇದರಲ್ಲಿ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇಂಟರ್ನ್ಯಾಷನಲ್ ಲಿಟ್ರಸಿ ಡೇ, ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ, ಇದನ್ನ ಸೆಪ್ಟೆಂಬರ್ 8ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದ್ರೆ ಪ್ರಮೋಟಿಂಗ್ ಲಿಟ್ರಸಿ ಇನ್ ಡಿಜಿಟಲ್ ಎರಾ, ಡಿಜಿಟಲ್ ಯುಗದಲ್ಲಿ ಈ ಸಾಕ್ಷರತೆಯನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಅಥವಾ ಲಿಟ್ರೇಚರ್ ಅಥವಾ ಸಾಹಿತ್ಯವನ್ನ ಉತ್ತೇಜನ ಮಾಡ್ತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ವಿ ಹ್ಯಾವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 955. ಸೊ ಇದು ಪ್ರಶ್ನೆ ಸಂಖ್ಯೆ 1. ಸೊ ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ, ಗೋ ಟು ದ ಕ್ವೆಶ್ಚನ್ ಅಂಡ್ ಗಿವ್ us the answers in comments, and this is question number 2. So ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. So once again I'll meet you tomorrow with tomorrow's updates. Till then, keep reading, take care of yourselves, and thank you very much for watching this.